ಆಕಾಶವಾಣಿ ಧಾರವಾಡ. ಬಾನುಲಿಯ ಭಿತ್ತಿಯಿಂದ 90ರ ಬಾನುಲಿಯ ಒಡನಾಟದ ಬಗೆಗಿನ ಕಾರ್ಯಕ್ರಮ ಸರಣಿ. ಗುನ್ಗುನಾತಿ ಗುನ್ಗುನಾತಾ ಗಗನ್. ಇಂದಿನ ಕಾರ್ಯಕ್ರಮದಲ್ಲಿ ವಿಶ್ರಾಂತ ನಿಲಯ ನಿರ್ದೇಶಕರಾದ ಡಾಕ್ಟರ್ ಬಸವರಾಜ ಸಾದರ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಮಂಜುಳಾ ಪುರಾಣಿಕ್. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಬಾನುಲಿ ಭಿತ್ತಿಯಿಂದ ಈ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಬಾನುಲಿ ಭಿತ್ತಿಯಿಂದ ಎಷ್ಟು ಆಳವಾಗಿ ಅದನ್ನು ಅಷ್ಟೇ ಆಳವಾದ ಅನುಭವವನ್ನ ಹೊಂದಿದವರು ಡಾಕ್ಟರ್ ಬಸವರಾಜ್ ಸಾದರ್ ಅವರು. ನಮ್ಮ ಆಕಾಶವಾಣಿ ಧಾರವಾಡದ 75 ವರ್ಷಗಳ ಧ್ವನಿ ಸುರುಳಿಯ ಭಂಡಾರವನ್ನ ನಾವು ಒಳಗ್ ಹೊಕ್ರ ಅದರಲ್ಲಿ 75ಕ್ಕಿಂತ ಹೆಚ್ಚು ಪ್ರತಿಶತ ವಿವಿಧ ಸಾಹಿತಿಗಳು, ಬರಹಗಾರರು, ಲೇಖಕರು, ವಿಜ್ಞಾನಿಗಳು ಎಲ್ಲ ಮುಖಗಳ ವ್ಯಕ್ತಿಗಳ ಪರಿಚಯವನ್ನ ಮಾಡಿ ಧ್ವನಿ ಮುದ್ರಣ ಭಂಡಾರವನ್ನ ಸಂಪದ್ಭರಿತವಾಗಿ ಮಾಡಿದಂತ ಹೆಗ್ಗಳಿಕೆ ಡಾಕ್ಟರ್ ಬಸವರಾಜ್ ಸಾದರ್ ಅವರದ್ದು. ಆತ್ಮೀಯ ಕೇಳುಗರೆ, ಧಾರವಾಡ ಆಕಾಶವಾಣಿಯಿಂದ ಮೂಡಿ ಬಂದಂತ ಮಾಡಿ ಮಡಿದವರು ಸರಣಿ ಕಾರ್ಯಕ್ರಮ ಇರಬಹುದು, ಕೆರೆಗೆ ಹಾರ ರೂಪಕ ಇರಬಹುದು, ತುಲಾಭಾರದಂತ ನಾಟಕ ಇರಬಹುದು, ಪ್ರತಿ ಬುಧವಾರ ಬೆಳಿಗ್ಗೆ 7:15 ಪ್ರಸಾರವಾಗ್ತಾ ಇದ್ದಂತ ಭಾವ ಸಂಗಮ ಇದ್ದಿರಬಹುದು, ಅದರ ಜೊತೆಗೆ ವಚನಾಮೃತ ಇದ್ದಿರಬಹುದು, ದಾಸ ಸಾಹಿತ್ಯವನ್ನ ಕುರಿತಂತ ಕಾರ್ಯಕ್ರಮ ಇದ್ದಿರಬಹುದು. ಒಂದೇ ಎರಡೇ ಪಟ್ಟಿ ಮಾಡ್ತಾ ಹೋದ್ರ ದೊಡ್ಡ ಪಟ್ಟಿ. ಇವತ್ತು ನಾನು ಮಾಡ್ತಾ ಇರೋ ಪ್ರಯತ್ನ ಸಾಗರದಲ್ಲಿನ ಒಂದು ಬೊಗಸೆ ನೀರನ್ನ ನಿಮಗ ಕೇಳಿಸುವಂತ ಸಣ್ಣ ಪ್ರಯತ್ನದೊಳಗೆ ನಾನಿದ್ದೀನಿ. ಕಾರ್ಯಕ್ರಮಕ್ಕೆ ಡಾಕ್ಟರ್ ಬಸವರಾಜ್ ಸಾದರ್ ಅವರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಮಸ್ಕಾರ ಡಾಕ್ಟರ್ ಬಸವರಾಜ್ ಸಾದರ್ ಅವರೇ. ನಮಸ್ಕಾರ ಮಂಜುಳಾ ಅವರೇ. ಈಗ ತಮ್ಮ ಒಂದು ಬಾಲ್ಯ, ಇದರ ಬಗ್ಗೆ ನಮ್ಮ ಕೇಳುಗರಿಗೆ ಸ್ವಲ್ಪದರಲ್ಲೇ ಪರಿಚಯ ಮಾಡಿಕೊಡ್ತೀರಿ? ನಾನು ಧಾರವಾಡದಿಂದ ಕೇವಲ ಒಂದು 22-23 ಕಿಲೋಮೀಟರ್ ಹತ್ರ ಇರುವಂತಹ ಕಲಘಟಗಿ ತಾಲೂಕಿನ ಹುಲ್ಲಂಬಿ ಊರಿನ. ನಾನು ಓದಿದ್ದು ಪ್ರಾಥಮಿಕ ಶಾಲೆಯನ್ನ ನಮ್ಮೂರಲ್ಲೇ ಓದಿದೆ, ಮಾಧ್ಯಮಿಕ ಶಾಲೆಯನ್ನು ಕಲಘಟಗಿಯಲ್ಲಿ ಓದಿದೆ, ಆಮೇಲೆ PUC ಹುಬ್ಬಳ್ಳಿಯಲ್ಲಿ ಮಾಡಿದೆ. ದೊಡ್ಡ ಅಪೇಕ್ಷೆ ಏನಂದ್ರೆ ಕರ್ನಾಟಕದ ಕ್ಯಾಂಬ್ರಿಡ್ಜ್ ಅಂತ ಅನ್ಸ್ಕೊಂಡಂತ ಕರ್ನಾಟಕ ಕಾಲೇಜಲ್ಲಿ ಓದಬೇಕು ಅನ್ನೋ ಒಂದು ದೊಡ್ಡ ಆಸೆ, ಅಪೇಕ್ಷೆ, ಆಶೆ ಇತ್ವಲ್ಲ. ಆ ಕಾರಣಕ್ಕಾಗಿ ಬಹಳ ಕಷ್ಟಪಟ್ಟು ದುರ್ಧರ ದಿನಗಳವ. ಅಂತ ಕಷ್ಟದ ದಿನಗಳಲ್ಲೂ ಕರ್ನಾಟಕ ಕಾಲೇಜಿಗೆ ಬಂದೆ. ಒಬ್ಬ ಪ್ರೊಫೆಸರ್ KS ನಾರಾಯಣಾಚಾರ್ಯ ಅಂತವರು ದೊಡ್ಡ ವ್ಯಕ್ತಿಗಳು, ಅವರು ತಮ್ಮ ಮನೆಯಲ್ಲಿ ನನ್ನನ್ನು ಇಟ್ಕೊಂಡು 5 ವರ್ಷ ನನಗೆ ಆಶ್ರಯ ಕೊಟ್ಟು ಅವರು ಜೋಪಾನ ಮಾಡಿದ್ರು. ಇನ್ನಿತರರು ಒಬ್ರು PT ಕುಲಕರ್ಣಿಯವರು ಕಲಘಟಗಿಯಲ್ಲಿ ಕೂಡ ಅದೇ ತರದ ಒಂದು ಸಹಾಯ ಮಾಡಿದ್ರಿಂದ ಅಕ್ಷರವನ್ನ ಕಲಿಯುವಂಗಾಯ್ತು. ಇಲ್ಲಾಂದ್ರೆ ಕೂಲಿ ಮಾಡ್ತಾ ಇದ್ದೇನೆ. ಮುಂಚೆ ಗುರುಗಳಿಂದನೇ ಇದೆಲ್ಲ ಸಿಕ್ಕಿರೋದು. ಅವರು ಆಶ್ರಯ ಕೊಟ್ಟರು ನಾರಾಯಣಾಚಾರ್ಯ ಅವರು. PT ಕುಲಕರ್ಣಿ ಅವರು ಅಕ್ಷರ ಜ್ಞಾನವನ್ನು ಆರಂಭದಲ್ಲಿ ಕೊಟ್ಟರು. ಡಾಕ್ಟರ್ ಗುರ್ಲಿಂಗ್ ಕಾಪ್ಸೆ ಅಂತವರು, ಡಾಕ್ಟರ್ ಕಲಬುರ್ಗಿ ಅಂತವರು ಪ್ರೀತಿಯಿಂದ ಜೋಪಾನ ಮಾಡಿದ್ರು. ಅಕ್ಷರವನ್ನ ಅಷ್ಟೇ ಕೊಡ್ಲಿಲ್ಲ, ಬದುಕನ್ನು ಕೊಟ್ಟರು. ಇಷ್ಟೆಲ್ಲ ಮಾಡಿ ನಾನು ಕರ್ನಾಟಕ ಕಾಲೇಜಿಂದ BA ವಿತ್ ರ್ಯಾಂಕ್ BA ಮುಗಿಸಿದೆ. MA ಕನ್ನಡ ತಗೊಂಡು ಅಲ್ಲಿ ರ್ಯಾಂಕ್ ವಿತ್ ಗೋಲ್ಡ್ ಮೆಡಲ್ MA ಮುಗಿಸಿದೆ. ಡಿಪ್ಲೊಮಾ ಇನ್ ಬಸವ ಸ್ಟಡಿ ಅಂತ ಹೇಳಿ ಅದರಲ್ಲೂ ಫಸ್ಟ್ ರ್ಯಾಂಕ್ ಅಂಡ್ ಗೋಲ್ಡ್ ಮೆಡಲ್ ಬಂತು. ಅದು ಮುಗಿದ ಕೂಡಲೇ ಡೈರೆಕ್ಟ್ ನನಗೆ UGC ಫೆಲೋಶಿಪ್ ಸಿಕ್ತು. PhD ಜಾಯಿನ್ ಆದೆ. ಬಸವರಾಜ್ ಕಟ್ಟಿಮನಿ ಅವರ ಕಾದಂಬರಿಗಳು ಅನ್ನೋ ವಿಷಯದ ಮೇಲೆ PhD ಜಾಯಿನ್ ಆದೆ. 2.5-3 ವರ್ಷದಲ್ಲಿ ಆಲ್ಮೋಸ್ಟ್ ಮುಗಿಸುವಂತಕ್ಕೆ ಬಂದಾಗ ನಾನು UPSC ಅಪ್ಲೈ ಮಾಡಿ ಈ ಒಂದು ಪರೀಕ್ಷೆ ತಗೊಂಡು ನಾನಲ್ಲಿ ಡೈರೆಕ್ಟ್ ಕ್ಲಾಸ್ 2 ಗೆಸ್ಟೆಡ್ ಆಫೀಸರ್ ಆಸ್ ಅ ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ ಸೆಲೆಕ್ಟ್ ಆದ ಕಾರಣ ನಾನು ಆಕಾಶವಾಣಿಗೆ ಬಂದೆ. ನನಗೆ ದೊಡ್ಡ ಆಸೆ ಅಂದ್ರೆ ನಿಮ್ಗೆ ಗೊತ್ತು, ಕನ್ನಡ MA ಓದಿದವ್ರಿಗೆ ಬಹಳ ದೊಡ್ಡ ಕನಸು ಅಂದ್ರೆ ಒಂದು ಕಾಲೇಜಲ್ಲಿ ಪ್ರೊಫೆಸರ್ ಅಥವಾ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗ್ಬೇಕು ಅನ್ನೋದೇ ಇರ್ತದೆ. ನನಗಂತೂ ಅದು ಒಂದೇ ದಾರಿ ಇತ್ತು. ವಿತ್ ಆಲ್ ದಿಸ್ ಮೆರಿಟ್ ಅಂಡ್ ರ್ಯಾಂಕ್, ಗೋಲ್ಡ್ ಮೆಡಲ್, ಎವ್ರಿಥಿಂಗ್ ವಿಚ್ ಐ ವಾಸ್ ಹ್ಯಾವಿಂಗ್, ನನಗೆ ಎಲ್ಲೂ ಒಂದು ಲೆಕ್ಚರರ್ ಆಗುವಂತಹ ಅವಕಾಶ ಅನ್ನೋಕ್ಕಿಂತ ಭಾಗ್ಯ ಸಿಗಲಿಲ್ಲ. ಯಾಕಂದ್ರೆ ಈಗಲೂ ನನಗೆ ದೊಡ್ಡ ಅಪೇಕ್ಷೆ ಒಬ್ಬ ಲೆಕ್ಚರರ್ ಆಗ್ಬೇಕು ಅನ್ನೋದು. ಬಟ್ ಆಫ್ಟರ್ ಮೈ ರಿಟೈರ್ಮೆಂಟ್ ಅದನ್ನ ಪೂರೈಸಿದೆ. IAS ಕೋಚಿಂಗ್ ಮಾಡಿದೆ, ಸೆಂಟ್ರಲ್ ಯೂನಿವರ್ಸಿಟಿ ಬೆಂಗಳೂರಿಗೆ ಹೋಗಿ ಕೋಚಿಂಗ್ ಮಾಡಿದೆ. ಅವಾಗ ನನಗೆ ಲೆಕ್ಚರ್ ಆಗುವ ಭಾಗ್ಯ ಸಿಗಲೇ ಇಲ್ಲ. ಅಂತ ಹೊತ್ತಿನಲ್ಲಿ UPSC ಅಪ್ಲೈ ಮಾಡಿದಾಗ ನಾನು ಇದನ್ನ ಅಪಿಯರ್ ಆದಾಗ ಅದು ಎಂಥ ಖುಷಿಯ ಸಂದರ್ಭ ಅಂದ್ರೆ UPSC ನನ್ನ ಅವರು ಸಂದರ್ಶನ ಮಾಡಿದ್ದು. ಅಲ್ಲಿ ನನಗೆ ಆಯ್ಕೆ ಆಯಿತು. ಆಯ್ಕೆ ಆದಾಗ ಇನ್ನೂ PhD ಮುಗಿಸಿರ್ಲಿಲ್ಲ, ಅವಾಗ ನನಗೆ ಆರ್ಡರ್ ಬಂತು. ದೆನ್ ನನಗೆ ಫಸ್ಟ್ ಪೋಸ್ಟಿಂಗ್ ಗುಲ್ಬರ್ಗಾ ಆಕಾಶವಾಣಿಗೆ ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ ಅಂತ ಹೇಳಿ ಅಲ್ಲಿ ಜಾಯ್ನ್ ಆದೆ. ಅದು ಗುಲ್ಬರ್ಗಾ ಆಕಾಶವಾಣಿ ಒಂದು ಮನೆಯಲ್ಲಿತ್ತು. ನಾನು ಅವರ ದೇವರ ಕೋಣೆಯಲ್ಲಿ ನನ್ನ ಆಫೀಸ್. ಅವಾಗ ಪಾಟೀಲ್ ಅನ್ನೋರ ಮನೆ, ಶಿರಹಟ್ಟಿ ಅವರು, ಪ್ರಸಾದ್ ಅವರು, ಇಂಥವರೆಲ್ಲ ಒಳ್ಳೆ ಪ್ರೊಡ್ಯೂಸರ್ ಇದ್ರು ಅವಾಗೆಲ್ಲ. ದೆನ್ ಆಫ್ಟರ್ 4 years ಬೆಂಗಳೂರಿಗೆ ಅಲ್ಲಿಂದ ಟ್ರಾನ್ಸ್ಫರ್ ಆಯ್ತು. ಬೆಂಗಳೂರು ಕಮರ್ಷಿಯಲ್ ಬ್ರಾಡ್ಕಾಸ್ಟಿಂಗ್. ಕಮರ್ಷಿಯಲ್ ಹೋದ್ಮೇಲೆ ಅಲ್ಲಿ ಡಾಕ್ಟರ್ ಜ್ಯೋತ್ಸ್ನಾ ಕಾಮತ್ ಅವರು ಬೆಂಗಳೂರು ಆಕಾಶವಾಣಿ ಡೈರೆಕ್ಟರ್ ಇದ್ರು. ಅಷ್ಟೊತ್ತಿಗೆ ನನ್ನ ಬಗ್ಗೆ ಅವ್ರಿಗೆ ಗೊತ್ತಾಗಿಲ್ಲ.
ಆಗಿತ್ತು. ಅಲ್ಲಿ ಏನ್ರಿ ಅಲ್ಲೆಲ್ಲ ವಾಣಿಜ್ಯ ವಿಭಾಗಕ್ಕೂ ಏನ್ ಮಾಡ್ತೀರಿ, ಇವರೇ ಪ್ರೋಗ್ರಾಮರ್, ಇವರೇ ರೈಟರ್, ನೀವು ಇಲ್ಲಿ ಬರಬೇಕು, ನೀವು ಇಷ್ಟಪಟ್ಟರೆ ಬರ್ತೇನೆ ಅಂದೆ. ಓವರ್ ನೈಟ್ ಅವರು ನನ್ನನ್ನ CBS ಇಂದ ಬೆಂಗಳೂರು ಆಕಾಶವಾಣಿಗೆ ಟ್ರಾನ್ಸ್ಫರ್ ಮಾಡಿದ್ರು, ಮುಖ್ಯವಾಹಿನಿಗೆ. ಅಲ್ಲಿಂದ ಸುಮಾರು ಒಂದು 4-5 ವರ್ಷ ಅಲ್ಲಿ ನಾಟ್ ಓನ್ಲಿ ಬ್ರಾಡ್ಕಾಸ್ಟ್, ಪಬ್ಲಿಕೇಶನ್ ಅನ್ನೋದು, ಪ್ರಸಾರ ಸಾಹಿತ್ಯ ಅನ್ನೋದು ನಾವು ಫಸ್ಟ್ ಟೈಮ್ ಬೆಂಗಳೂರು ಆಕಾಶವಾಣಿಯಿಂದ ಶುರು ಮಾಡಿ ಇವತ್ತು ನೋಡಿ ಆಕಾಶವಾಣಿಯಲ್ಲಿ ನಮ್ಮಲ್ಲಿ ಪ್ರಸಾರ ಮಾಡ್ತೇವೆ, ಪ್ರಕಟಣೆ ಇಲ್ಲ. ನಾವು ಪ್ರಕಟಣೆ ಯೋಜನೆ ಅಂತ ಹಾಕೊಂಡೆ ನಾನು ಆಲ್ಮೋಸ್ಟ್ 11 ಪುಸ್ತಕಗಳನ್ನ ಪ್ರಕಟ ಮಾಡಿದ್ವಿ ಆಕಾಶವಾಣಿ. ಬೆಂಗಳೂರು ಆಕಾಶವಾಣಿಯಿಂದ ನಾನು ಧಾರವಾಡಕ್ಕೆ ಬಂದೆ. ಧಾರವಾಡ ನಮ್ಮ ಹುಟ್ಟೂರು ಇದ್ದುದರಿಂದ, ವಿದ್ಯೆ ಪಡೆದೇ ದೂರ ಇದ್ದಿದ್ರೆ ಇಲ್ಲೂ ಕೆಲಸ ಮಾಡಬೇಕು ಅನ್ನೋ ಆಸೆ ಇತ್ತು. ಇಲ್ಲಿ ಬಂದೆ. ಇಲ್ಲಿ ಬಂದು 4 ವರ್ಷ ಅನ್ನೋದ್ರಲ್ಲಿ ಇಲ್ಲೇ ಪ್ರಮೋಷನ್ ಆಯ್ತು. ಆಸ್ ಅಸಿಸ್ಟೆಂಟ್ ಡೈರೆಕ್ಟರ್ ಐ ವೆಂಟ್ ಬ್ಯಾಕ್ ಟು ಗುಲ್ಬರ್ಗ. ಅಲ್ಲಿ 2-3 ವರ್ಷ ಇದ್ದು ಮತ್ತೆ ವಾಪಸ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಇಲ್ಲಿ ಬಂದೆ. ಸುಮಾರು 2006 ವರೆಗೆ ಇಲ್ಲಿದ್ದು. ಅವಾಗ ನನಗೆ ಬೆಂಗಳೂರು ಆಕಾಶವಾಣಿಗೆ ಮತ್ತೆ ಟ್ರಾನ್ಸ್ಫರ್ ಮಾಡಿದ್ರು. ಬೆಂಗಳೂರು ಆಕಾಶವಾಣಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಹೋದಾಗ ನನಗೆ ಅವತ್ತಿಂದನೇ 2006 ಅಡಿಷನಲ್ ಡೈರೆಕ್ಟರ್ ಜನರಲ್ ಆಫೀಸ್ ಇನ್ಚಾರ್ಜ್ ಪ್ಲಸ್ ನನ್ನ ಪೋಸ್ಟ್ ಇವೆಲ್ಲ ಇದ್ವು. ಸೊ ಒಂದು ಪ್ರೋಗ್ರಾಮ್, ಇನ್ನೊಂದು ಅಡ್ಮಿನಿಸ್ಟ್ರೇಷನ್, ಎರಡು ನನಗೆ 2006 ಅವು ಎರಡು ಬೇರೆ ಬೇರೆ ಅನಿಸ್ಲಿಲ್ಲ. ಆಮೇಲೆ ಅವು ಎರಡರಲ್ಲಿ ಭಿನ್ನತೆ ಕೂಡ ಅನಿಸ್ಲಿಲ್ಲ. ಅಷ್ಟು ನೀಟಾಗಿ ನಾನು ಮಾಡ್ಕೊಂಡು ಹೋಗೋದು. ಮತ್ತೆ ಎಂತಹ HR ಕೃಷ್ಣಮೂರ್ತಿ ಅವರು, ಜೈಲಾಲ್ ಅಂತವರು, ಅವರ ಜೊತೆಗೆ ನಾನು ಕೆಲಸ ಮಾಡ್ತಾ ಇದ್ದುದರಿಂದ ಆಡಳಿತದಲ್ಲಿ ಕೂಡ ನನಗೆ ಅವರಿಂದ ಹೆಚ್ಚು ಪರಿಣಿತಿ ಸಿಕ್ತು. ಪ್ರೋಗ್ರಾಮ್ ಅಲ್ಲಿ ನನಗೆ ಯಾವಾಗ್ಲೂ ಒಂದು ತಹತಃ, ಇವತ್ತು ಮಾಡಿದ ಪ್ರೋಗ್ರಾಮ್ ಇದು ಹಳೆದು, ನಾಳೆ ಇನ್ನೊಂದು ಹೊಸದು ಬರಬೇಕು ಅನ್ನೋದು ಕನಸು, ನಿದ್ದೆನಲ್ಲಿ ಕೂಡ ಅದೇ ಬರೋದು. ಹೀಗಾಗಿ ಈ ಎಲ್ಲ ಹಿರಿಯರ ಪ್ರೋತ್ಸಾಹ ಮತ್ತು ಆಡಳಿತದಲ್ಲಿಯೇ ಅವರ ಒಂದು ಮಾರ್ಗದರ್ಶನ ಇವೆಲ್ಲ ಸೇರಿ ನನಗೆ ಒಂದು ರೀತಿ ಇಷ್ಟು ಸರ್ವಿಸ್ ಆಯ್ತು. ಕೊನೆಗೆ ನಾನು 2014ರಲ್ಲಿ ಡೈರೆಕ್ಟರ್ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಆದೆ. ADG ಆಫೀಸ್ ಕೂಡ ಡೈರೆಕ್ಟರ್ ಅಂತ ಪೋಸ್ಟ್ ಮಾಡಿದ್ರು. ಆಡಳಿತ ಮತ್ತು ಕಾರ್ಯಕ್ರಮ ಎರಡನ್ನು ನೋಡಿಕೊಂಡು ಕೊನೆಯ ದಿನದವರೆಗೂ ಕಾರ್ಯಕ್ರಮವನ್ನು ಪ್ರೊಡ್ಯೂಸ್ ಮಾಡಿ ನಾನು ಖುಷಿ ಪಟ್ಟಿದ್ದೇನೆ. ಒಬ್ಬ ಪ್ರೋಗ್ರಾಮ್ ಆಫೀಸರ್ ಆದವನು, ಆತ ನಿಜವಾಗಿಯೂ ಆತನ ಸ್ಟುಡಿಯೋ ಅನ್ನೋದು ಅವನ ದೇವರ ಮನೆ. ಅವನಿಗೆ ಅಲ್ಲಿ ಹೋಗ್ಬಿಟ್ರೆ ಎಲ್ಲ ದುಃಖಗಳನ್ನು ಮರೆತು ಇಡೀ ದಿವಸ ನಾವು ಕಾರ್ಯಕ್ರಮ ಮಾಡೋದ್ರಲ್ಲೇ ತಲೆಗಿನರಾಗೋದು, ಹೊಸದನ್ನು ಯೋಚಿಸಿ. ಇದು ಬರೀ ಬೆಳಗಲ್ಲೋ ಅಣ್ಣ ಅನ್ನುವಂತ ಒಂದು ವಿಶಿಷ್ಟ ಕಾರ್ಯಕ್ರಮವನ್ನು ತಾವು ಪ್ಲಾನ್ ಮಾಡಿ ಅದರಲ್ಲಿ ಯಶಸ್ಸಾದ್ರಿ. ನಾನು ಇಲ್ಲಿ ಬಂದಾಗನೇ ದ.ರಾ. ಬೇಂದ್ರೆ ಅಜ್ಜ ಅವರದು ಜನ್ಮ ಶತಮಾನೋತ್ಸವ ವರ್ಷ. ಇಲ್ಲಿ ಬೇಂದ್ರೆ ಅವರು 2 ಸಲ ನಾನು ಮುಖತಃ ಅವರ ಮನೆಗೆ ಹೋಗಿ ಭೇಟಿಯಾಗಿದ್ದೆ. ನಾವು MA ಓದುವಾಗ ಅವ್ರನ್ನ ಕನ್ನಡ ಸಂಘದ ಸಮಾರೋಪ ಸಮಾರಂಭಕ್ಕೆ ಮುಖ್ಯ ಅತಿಥಿಯನ್ನಾಗಿ ಕರೆದಿದ್ವಿ. ಅವತ್ತು ಒಂದು ಪದ್ಯ ಓದಿದ್ದೆ ನಾನು. ಆ ಪದ್ಯ ಓದಿದಾಗ ಅವ್ರಿಗೆ ಎಷ್ಟು ಉತ್ಸಾಹ ಬಂದಿತ್ತು. ಎದ್ ನಿಂತು ಭಲೆ ಮಗನೆ ಅಂತ ಹೇಳಿ ನನ್ನ ತಲೆ ಮೇಲೆ ಕೈ ಇಟ್ಟು, ಏನ್ ಅಜ್ಜನ ಆ ಕೈ ಇಟ್ಟದ್ದು ಇನ್ನು ನನ್ನ ತಲೆ ಮೇಲೆ ಇದೆ ಅನ್ನೋಷ್ಟು ಮಟ್ಟಿಗೆ ನನಗೆ ಫೀಲಿಂಗ್ ಇದೆ. ಅಷ್ಟು ದೊಡ್ಡ ಋಷಿ ಅವರು. ಅವರ ಸೆಂಟನರಿ ಇಯರ್ ಬಂದಿದ್ದು ನಾನು ನಿಜವಾಗಿಯೂ ಖುಷಿ ಆಯ್ತು. ತಕ್ಷಣ ನಾನು ಏನು ಯೋಚನೆ ಮಾಡಿದೆ, ಒಂದು 100 ವರ್ಷದ ಕಾರ್ಯಕ್ರಮ, ಅದನ್ನೊಂದು ಬಹಳ ವಿಶಿಷ್ಟ ರೀತಿಯಲ್ಲಿ ಅದನ್ನ ನಾವು ಆಕಾಶವಾಣಿಯ ಮೂಲಕ ಅದನ್ನು ರೂಪಿಸಬೇಕಂತ ಹೇಳಿ ನೇರವಾಗಿ ಪಾಟೀಲ್ ಪುಟ್ಟಪ್ಪ ಸರ್ ಹತ್ರ ಹೋದೆ. ಸರ್, ಹಿಂಗ್ ಬೇಂದ್ರೆ ಶತಮಾನೋತ್ಸವ ಇದೆ, ನಾನು ಒಂದು 100 ನಿಮಿಷದ ಕಾರ್ಯಕ್ರಮವನ್ನು ನಿಮ್ಮ ಸಂಘದ ಸಭಾಭವನದಲ್ಲಿ ಮಾಡ್ತೇನೆ, ವಿದ್ಯಾವರ್ಧಕ ಸಂಘದಲ್ಲಿ. ಒಂದು 100 ನಿಮಿಷದ ಕಾರ್ಯಕ್ರಮ, ಒಂದು 100 ಶ್ರೋತೃಗಳು ಮಾತ್ರ ಬರಬೇಕು. ಸೊ ಅಷ್ಟೊಂದು ವ್ಯವಸ್ಥಿತ ಕ್ರಮದಲ್ಲಿ ಅದನ್ನ ಮಾಡ್ತೇನೆ ಅಂದಾಗ ಅವ್ರು ಬಹಳ ಆಶ್ಚರ್ಯ ಆಯ್ತು, ಹೆಂಗ್ ಸಾಧ್ಯ ಅಂತ ಮಾಡಿದೆ. ಆಮೇಲೆ ಆಶ್ಚರ್ಯ ಇನ್ನೂ ಏನಂದ್ರೆ, ಚನ್ವೀರ್ ಕಣ್ವಿ ಅವರು, ಕೀರ್ತಿನಾಥ ಕುರ್ತಕೋಟಿ ಅವರು, ಡಾಕ್ಟರ್ ಗುರ್ಲಿಂಗ್ ಕಾಪ್ಸಿ ಅವರು, ಸಿದ್ಧಲಿಂಗ ಪಟ್ನಶೆಟ್ಟಿ ಅವರು, ಮಲ್ಲೇಪುರಂ ವೆಂಕಟೇಶ್, ಈ 5 ಜನರಿಗೆ ನಾನು ಬೇಂದ್ರೆ ಅವರ ಒಂದೊಂದು ಆಸ್ಪೆಕ್ಟ್ ಮೇಲೆ ಬರೆದು ಮಾತಾಡೋದಕ್ಕೆ ಹೇಳಿದ್ದೆ. ಅವ್ರು ಎಷ್ಟು ಶಿಸ್ತಿನಿಂದ ಮಾಡಿದ್ರೆ ಅಂದ್ರೆ ಅವರೊಂಥರ ವಿದ್ಯಾರ್ಥಿಗಳಾಗ್ಬಿಟ್ರು 5 ಜನ. ನಿಜವಾಗಿ ಅವರು ಸ್ಟುಡಿಯೋದಲ್ಲಿ ಬಂದಾಗ, ಸರ್ ನಿಮ್ಮ 14 ನಿಮಿಷದ ಭಾಷಣಗಳು ಬೇಕು ನಮಗೆ, ಯಾಕಂದ್ರೆ ನಮ್ಮ ಸಮಯ ಮುಖ್ಯ. ಅಷ್ಟು ಸಿದ್ಧತೆ ಮಾಡಿ ಧ್ವನಿ ಮುದ್ರಿಸಿ ಇವತ್ತು ನಮ್ಮ ಧ್ವನಿ ಭಂಡಾರದಲ್ಲಿ ಇದೆ ಅದು ಕಾರ್ಯಕ್ರಮ. ಡಾಕ್ಟರ್ ದ.ರಾ. ಬೇಂದ್ರೆ ಅವರು ಕನ್ನಡ ಸಾಹಿತ್ಯಕ್ಕೆ ಹೊಸ ಬೆಳಕು ನೀಡಿದವರು, ಹೊಸ ಬೆಳೆಯನ್ನ ಬೆಳೆದವರು ಕೂಡ. ಈ ಶತಮಾನದ ಕನ್ನಡ ಸಾಹಿತ್ಯದ ಮೇರುವಾಗಿರುವ ಅವರು ಪಂಡಿತ ಪಾಮರರನ್ನೆಲ್ಲ ತಲುಪಿದ ಮತ್ತು ತಟ್ಟಿದ ಕವಿ ಕೂಡ. ಇಂಥ ಶ್ರೇಷ್ಠ ಕವಿಯ ಜನ್ಮ ಶತಮಾನೋತ್ಸವ ಸಮಾರಂಭಗಳು ಕನ್ನಡ ನಾಡಿನಲ್ಲಿ, ಹೊರನಾಡಿನಲ್ಲಿ ನಡೆದಿವೆ ಮತ್ತು ನಡೆಯುತ್ತಾ ಇವೆ. ಡಾಕ್ಟರ್ ದ.ರಾ. ಬೇಂದ್ರೆಯವರಿಗೆ ಪ್ರೀತಿಯ ಗೌರವ ಸೂಚಿಸಲು ಆಕಾಶವಾಣಿ ಧಾರವಾಡ ಕೇಂದ್ರವು ಅವರ ಸಾಹಿತ್ಯ ಕುರಿತಾದ ಈ ವಿಚಾರ ಸಂಕಿರಣವನ್ನು ಡಾಕ್ಟರ್ ದ.ರಾ. ಬೇಂದ್ರೆಯವರ ಬೆಳಗು ಕವಿತೆಯಿಂದ ಮಾಡುತ್ತಿದ್ದೇವೆ. ಹಾಡುವವರು ನಮ್ಮ ಕೇಂದ್ರದ ಉದ್ಘೋಷಕಿ ಶ್ರೀಮತಿ ಅನುರಾಧ ಧಾರೇಶ್ವರ್ ಅವರು. ಮೂಡಲ ಮನೆಯ ಮುತ್ತಿನ ನೀರಿನ ಎರಕವ ಹೊಯ್ದ, ನುಣ್ಣನ್ನೆರಕವ ಹೊಯ್ದ, ಬಾಗಿಲು ತೆರೆದು ಬೆಳಕು ಹರಿದು ಜಗವೆಲ್ಲ ತೊಯ್ದ, ಹೋಯ್ತೋ ಜಗವೆಲ್ಲ ತೊಯ್ದ. ನಮ್ಮ ಅನುರಾಧ ಧಾರೇಶ್ವರ್ ಅವರು ಮೂಡಲ ಮನೆಯ ಮುತ್ತಿನ ಅದನ್ನ ಹಾಡಿದ್ರು ನೇರವಾಗಿ. ವೆಂಕಟೇಶ್ ಗೋಡ್ಕಿಂಡಿ ಅವರು ಅವಾಗ ಡೈರೆಕ್ಟರ್ ಇದ್ರು. 1 ನಿಮಿಷ ಕೂಡ ಹೆಚ್ಚು ಕಡಿಮೆ ಆಗ್ಲಾರ್ದಂಗ ಅದು 100 ನಿಮಿಷ ಕಾರ್ಯಕ್ರಮ ಮುಗಿತು. ಅಂದ್ರೆ ಇದು ವಿದ್ಯಾವರ್ಧಕ ಸಂಘದಿಂದ ನೇರ ಪ್ರಸಾರ. ಅದು ಕೂಡ ಅಲ್ಲಿವರೆಗೆ ಒಂದು ವಿಚಾರ ಸಂಕೀರ್ಣ ಎಂದು ನೇರ ಪ್ರಸಾರ ಆಗಿರ್ಲಿಲ್ಲ, ಅದು ಒಂದು ಟೈಮ್ ಬೌಂಡ್ ಆಗಿರ್ಲಿಲ್ಲ. ಅದು ಮುಗಿದ್ಮೇಲೆ ಕುರ್ತಕೋಟಿ ಅವರು, ಏನೋ ಇದು ಆಶ್ಚರ್ಯ, ಇದು ಬರೀ ಬೆಳಗಲ್ಲೋ ಅಣ್ಣ ಅಂತ ನಾವು ಹೆಸರಿಟ್ಟಿದ್ವಿ, ಇದು
ಬರೀ ಆಕಾಶವಾಣಿ ಅಲ್ಲೋ ಅಣ್ಣ ಅಂತ ಉದ್ಘಾರ. ಬೇಂದ್ರೆ ಅವರ ಬಾನುಲಿ ಗೀತೆಗಳನ್ನ ನಾವು ಅಲ್ಲಿ ತಗೊಂಡಿದ್ದೀವಿ. ಅವ್ರ ಬಾನುಲಿ ಬಗ್ಗೆ ಬರೆದಿದ್ದಾರೆ ಅಂತ ಹಾಡುಗಳನ್ನ ತಗೊಂಡ್ವಿ. ಬುದ್ಧಿಯ ಮನೆಯನ್ನು ಕಟ್ಟಿತು, ನೀನೆಲ್ಲೇ ಇರು ಕೇಳು ಸೂತ್ರ ಸರಿ ಇರಲಿ, ಹೃದಯ ತೆರೆದಿರಲಿ. ಓ ಶ್ರೋತ್ರಿಯನ ಶ್ರೋತಾರ ಕೇಳು, ಇದು ನಭೋವಾಣಿ. ನಾನು ಬಾಯಿ ನೀನು ಕಿವಿ, ಗಾನ ಕಡಲಲ್ಲಿ ಬಿಟ್ಟ ಈ ನುಡಿದೋಡಿ. ಒಂದ್ ರೀತಿ ಅದು ಎಷ್ಟು ನನಗೆ ಸಂತೋಷ ಕೊಡ್ತದೆ ಅಂದ್ರೆ, ಮುಂದಿನ ವಾರದ ಪ್ರಜಾವಾಣಿಯಲ್ಲಿ ಸಿದ್ಲಿಂಗಪಟ್ಟಣ ಶೆಟ್ಟಿ ಅವರು ಚಹಾದ ಜೋಡಿ ಅಂತ ಅಂಕಣ ಬರೀತಿದ್ರು. ಒಂದು ಇಡೀ ಅಂಕಣವನ್ನ ಇದು ಆಕಾಶವಾಣಿ ಅಲ್ಲೋ ಅಣ್ಣ ಅಂತಾನೆ ಬರೆದ್ರು. ನಿವೃತ್ತ ಆದ್ಮೇಲೆ ನನಗೆ ಏನ್ ಅನಿಸಿದಂದ್ರೆ, ಅದು ಬರೀ ಧ್ವನಿಯಲ್ಲಿ ಉಳಿದಿದೆ. ಅವರೆಲ್ಲ ಸ್ಕ್ರಿಪ್ಟ್ಗಳು ನನ್ನ ಹತ್ರ ಇದ್ವು. ಅದನ್ನ ನಾನು ಬುಕ್ ತರೋಣ ಅಂತ ಹೇಳಿ ಪುಸ್ತಕವನ್ನು ಮಾಡಿಬಿಟ್ಟೆ. ಅಕ್ಷರ ಸಂಗಾತ ಪ್ರಕಾಶದಿಂದ ಅವರು ಅದನ್ನ ಇದು ಬರೀ ಬೆಳಗಲ್ಲೋಣ ಅಂತಾನೆ ಬುಕ್ ತವ್ರು. ಇವತ್ತು ಸಿಗುತ್ತೆ. ಯಾರಾದ್ರೂ ಅದನ್ನು ಓದಿದ್ರೆ ಆ 100 ನಿಮಿಷದ ಕಾರ್ಯಕ್ರಮ ಹೇಗಿತ್ತು ಅನ್ನೋದು ಧ್ವನಿನಲ್ಲೂ ಸಿಗ್ತದೆ, ಅಕ್ಷರ ರೂಪದಲ್ಲಿ ಸಿಗುತ್ತೆ. ಒಂಥರ ಅಂತ ಚಾಲೆಂಜಸ್ ತಗೊಂಡು ಮಾಡೋದು ನನಗೆ ಯಾವಾಗ್ಲೂ ಬಹಳ ಖುಷಿ ಅನ್ಸುತ್ತೆ. ಇವತ್ತು ನಾವು ತಾಂತ್ರಿಕವಾಗಿ ಸಾಕಷ್ಟು ಅಭಿವೃದ್ಧಿಯನ್ನ ಹೊಂದಿದ್ದೀವಿ. ನಮ್ದು ಡಿಜಿಟಲ್ ಪ್ರಸಾರ ಇದೆ, ಕಂಪ್ಯೂಟರ್ ನಲ್ಲಿ ಕಾರ್ಯಕ್ರಮಗಳನ್ನ ಧ್ವನಿ ಮುದ್ರಣ ಮಾಡ್ಕೊಳ್ತೀವಿ. ಎಲ್ಲಿ ಬೇಕು ಅಲ್ಲಿ ಫೋನ್ ಇನ್ ಫೋನ್ ಔಟ್ ವ್ಯವಸ್ಥೆ ಇದೆ. ನೀವು ಆಗಿನ ಕಾಲದಲ್ಲಿ ಅಂದ್ರೆ 96-97ರಲ್ಲಿ ನಾವು ಇಷ್ಟೊಂದು ತಾಂತ್ರಿಕವಾಗಿ ಅಭಿವೃದ್ಧಿ ಹೊಂದಿದ್ದಿಲ್ಲ. ಆವಾಗ್ಲೇ ನೀವು ಇದನ್ನ ಒಂದು ಸವಾಲಾಗಿ ಸ್ವೀಕರಿಸಿ ಯಶಸ್ಸನ್ನ ಕಂಡ್ರಿ. ಅದರ ಜೊತೆಗೆ ನಮ್ಮ ಕೇಳುಗರ ಕಿವಿಯಲ್ಲಿ ಸದಾ ರಿಂಗಣಿಸೋದು ಅಂತಂದ್ರೆ ತಮ್ಮ ಮಾಡಿ ಮಡಿದವರು ಸರಣಿ ಕಾರ್ಯಕ್ರಮ. ಮಾಡಿ ಮಡಿದವರು ಬಸವರಾಜ ಕಟ್ಟಿಮನಿಯವರ ಕಾದಂಬರಿಯ ಸರಣಿ ಓದಿನ ಕಾರ್ಯಕ್ರಮ. ಡಾಕ್ಟರ್ ಬಸವರಾಜ್ ಕಟ್ಟಿಮನಿಯವರ ಈ ಕಾದಂಬರಿ ಆಧಾರಿತವಾಗಿ ಇರುವಂತ ಈ ಸರಣಿಯನ್ನ ನೀವು ಓದಿನ ರೂಪದಲ್ಲಿ ಕೊಡದೆ ಪಾತ್ರಾಭಿನಯದ ಮೂಲಕ ಕೇಳುಗರಿಗೆ ಮುಟ್ಟಿಸಿದಿರಿ. ಅಂದ್ರೆ ಇಲ್ಲಿ ಕೇಳುಗನ ಒಂದು ಕಲ್ಪನಾ ಶಕ್ತಿ ಬೆಳಿಲಿಕ್ಕೆ ಇದೊಂದು ಒಳ್ಳೆಯ ಕಾರ್ಯಕ್ರಮ. ಇದರ ಒಂದು ಶ್ರಮದ ಕಥೆ. ನಿಲ್ದಾಣದಿಂದ ಗಾಡಿ ಹೊರಡುವವರೆಗೆ ಅವಳ ಎದೆ ಡವಡವನೆ ಹೊಡೆದುಕೊಳ್ಳುತ್ತಿತ್ತು. ಯಾರಾದರೂ ಬಂದು ಬಾಗಿಲು ತೆರೆದರೆ, ಹೆಣ್ಣು ಮಕ್ಕಳ ಈ ಡಬ್ಬಿಯಲ್ಲಿ ಈತನನ್ನು ನೋಡಿಬಿಟ್ಟರೆ, ಅದರಲ್ಲೂ ಈತ ಮತ್ತೆ ಸಿಳು ಹಾಕಿ ಗಾಡಿ ಹೊರಟಿತು. ಧಡ್ 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 ವೇಗವಾಗಿ ಓಡತೊಡಗಿತು. ಯಾರೂ ಬರಲಿಲ್ಲ, ಯಾರೂ ಆತನನ್ನು ನೋಡಲಿಲ್ಲ. ಹಾ ಎಂದು ಉಸಿರುಗರೆದು ಹೇಮಾ ಕತ್ತೆತ್ತಿ ನೋಡಿದಳು. ಆತನು ಅವಳನ್ನೇ ನೋಡುತ್ತಿದ್ದ. ಇರಬಹುದೇ ಎಂದು ಅವನ ಯೋಚನೆ. ಇರಬಹುದೇ ಎಂದು ಅವಳ ಯೋಚನೆ. ಆತನೇ ಮಾತಿಗಾರಂಭಿಸಿದ. ಆಪ್ ಕಹಾ ಜಾ ರಹೆ ಹೈ? ಅವಳಿಗೆ ಇನ್ನೂ ಸಂದೇಹಕ್ಕಿಟ್ಟುಕೊಂಡಿತು. ಹಿಂದೂಸ್ಥಾನಿಯೊಳಗ ಮಾತಾಡೋ ಈ ರೀತಿ ನೋಡಿದ್ರ ಬಹುಶಃ ಇರ್ಲಿಕ್ಕಿಲ್ಲ, ಆದ್ರೂ ಪರೀಕ್ಷೆ ಮಾಡಿ ನೋಡೋಣ ಎಂದುಕೊಂಡು ಈ ಭಾಷೆ ನನಗೆ ತಿಳಿಯುವುದಿಲ್ಲ ಎಂದು ಸೂಚಿಸುವ ಹಾಗೆ ಕೈ ಅಲುಗಾಡಿಸಿದಳು. ಅಚ್ಚಾ, ಆಪ್ಕಿ ಮಾತೃಭಾಷಾ ಎಂದು ಆತ ಮತ್ತೆ ಕೇಳಿದ. ನನ್ ಮಾತೃಭಾಷೆನಾ ಕನ್ನಡ. ಅವಳ ಆ ಉತ್ತರದೊಂದಿಗೆ ಅವನ ಸಂದೇಹ ದೂರವಾಯಿತು. ನೀವು ಕನ್ನಡದವ್ರು ಹೌದೋ ಅಲ್ವೋ ಅಂತಿದ್ದೆ. ಅಂತೂ ನಮ್ ಕಡೆಯವರ ಆದ್ರಲ್ಲ, ನಿಮ್ಮನ್ನ ಎಲ್ಲ ನೋಡ್ದಂಗ ನೆನಪೈತಲ್ಲ ನನ್ಗ ಎಂದ. ನಿಮ್ಮನ್ನು ನಾ ಎಲ್ಲೋ ನೋಡ್ದಂಗ ನೆನಪು. ಬಹುಶಃ ಬೆಳಗಾವಿ ಒಳಗೋ ಏನೋ. ನಿಮ್ಮ ಹೆಸರೇನ್ರಿ? ಶೇಖರಪ್ಪ ಅಂತ. ಓಹೋ, ನೆನಪಾದ್ ಬಿಡ್ರಿ. ಅಂದ್ರ ನಮ್ ಶ್ಯಾಮರಾಯರ ಮಗಳು ಹೇಮಕ್ಕ ಅಲ್ಲ ನೀವು? ಬಹಳ ವರ್ಷ ಆಯ್ತು ನೋಡ್ರಿ ಹೇಮಕ್ಕ ನಿಮ್ಮನ್ನ ನೋಡಿ. ನನಗಂತೂ ಗುರ್ತ ಸಿಗ್ಲಿಲ್ಲ ಬಿಡ್ರಿ. ಬಹಳ ಬದ್ಲು ಬೇರೆ ಆಗ್ಬಿಟ್ಟಿರಿ ನೀವು. ಬದಲಾಗದ ಇರ್ಲಿಕ್ ಆಗ್ತದೇನ್ರಿ? ಈಗೆಲ್ಲಿ ಮುಂಬೈಯಿಂದ ಬಂದ್ರಂತ ಕಾಣಿಸ್ತದ. ಹೌದೇ ಮಕ್ಕ, ಈ ಗಾಡಿ ತನಕ ಬರೋದ ಬಹಳ ತ್ರಾಸ ಆಯ್ತು. ಏನೇನು ಮಾಡಿ ತಪ್ಪಿಸ್ಕೊಂಡ್ ಬಂದೆ. ಈಗ ಮತ್ ತಪ್ಪಿಸ್ಕೋಬೇಕು ನೋಡ್ರಿ. ಅಂದ್ರ ಒಬ್ಬ CID ಗಂಟು ಬಿದ್ದಾನ, ಶನಿ ಗಂಟು ಬಿದ್ದಂಗ. ಮುಂಬೈ ಒಳಗ ಯಾವಪ್ಪ CID ನಿಮ್ಮನ್ ಗುರ್ತ ಹಿಡಿಯವ? ಈಗ ಎಲ್ಲಿದ್ದಾನವ? ಈ ಗಾಡಿ ಒಳಗ ಅದಾನ. ಪೂನಾ ಸ್ಟೇಷನ್ ಒಳಗ ಅವನ್ ಕಣ್ ತಪ್ಪಿಸ್ಬೇಕಂತ ಬಹಳ ಪ್ರಯತ್ನ ಪಟ್ಟೆ. ಅವನು ಬಹಳ ಬೆರಕಿದ್ದಂಗ ಕಾಣಿಸ್ತತಿ. ನಾನ್ ಬೆನ್ನಾಗ ಬಿಡಾಕೊಲ್ಲ. ಹೌದ? ಯಾವ ಡಬ್ಬಿ ಒಳಗಿದ್ದಾನ? ಎಂಜಿನ್ ಹತ್ರ ದೊಡ್ಡದೊಂದು ಡಬ್ಬೆ ಐತಲ್ಲ, ಅದ್ರೊಳಗ ಹತ್ತಿ ಮ್ಯಾಲಿನ ಬೆಂಚಿನಾಗ ನಾ ಮಲಗಿದ್ದೆ. ಅವ ಯಾವಾಗ ನಾನು ನೋಡಿದ್ನು ಏನು, ಒಳಗ್ ಬಂದು ಸಿಗರೇಟ್ ಸೇದ್ಕೋ ಅಂತ ಕೆಳಗಿನ ಬೆಂಚಿನ ಮೇಲೆ ಕುತ್ಕೊಂಡ. ಅವ ಬರೋದನ್ನ ನಾನು ನೋಡಿದ್ದನ್ರಿ. ನಡುವೆ ಸಿಗ್ನಲ್ ಬೀಳ್ದ ಗಾಡಿ ನಿಂತಾಗ ಅವ ಎದ್ದು ಆ ಕಡೆ ಕಿಟಕಿ ಒಳಗ ಹೊರಗ್ ನೋಡ್ತಾ ಇದ್ದ. ಅವನ್ ಕೈಯಿಂದ ತಪ್ಪಿಸ್ಕೋಬೇಕಾದ್ರ ಹೆಂಗಸ್ ಡಬ್ಬಿನ ಸರಿ ಅಂದ್ಕೊಂಡು ಇಲ್ಲಿ ಹತ್ತಿದೆ. ನೀವ್ ಒಬ್ರ ಇದ್ದದ್ ಇನ್ನೂ ಚಲೋ ಆತು. ಅಲ್ದ ಗುರ್ತಿನವ್ರು ಬೇರೆ. ಬಾಳ ಚಲೋ ಆತ್ ನೋಡ್ರಿ. ಇದು ಒಂದು ಚಾಲೆಂಜ್ ಮಂಜುಳ. ಈಗ ನಾವು ಒಂದು ಟೆಕ್ಸ್ಟ್ ಅನ್ನ ನಾಟಕ ರೂಪಕ್ಕೆ ರೂಪಾಂತರ ಮಾಡಿ ಹಲವಾರು ಪಾತ್ರಗಳನ್ನು ಕರೆದು ನೀವು ಹಿಂಗ್ ಮಾಡ್ರಿ ತಿದ್ಕೊಡ್ರಿ ಅಂತ ಹೇಳೋದು ಬೇರೆ.
ಇದು ಹಂಗಲ್ಲ. ಇದು ಒಂದು ಕಾದಂಬರಿಯಲ್ಲಿ ಎಷ್ಟೋ ಪಾತ್ರಗಳಿರ್ತವೆ. ಆ ಎಲ್ಲ ಪಾತ್ರಕ್ಕೂ ಒಬ್ಬೊಬ್ಬರನ್ನು ಹೊಂದಿಸೋದಿದೆಯಲ್ಲ ಕಷ್ಟ. ಅದು ಬರೀ ನನ್ನ ಒಬ್ಬಂದೇ ಅಂತ ನಾನು ಹೇಳೋದೇ ಇಲ್ಲ. ನಮ್ಮ ಆಕಾಶವಾಣಿ ಡ್ರೈವರ್ನ ಹಿಡ್ಕೊಂಡು ಕ್ಲಾಸ್ 4th ಎಂಪ್ಲಾಯ್ ಹಿಡ್ಕೊಂಡು ಎಲ್ಲರನ್ನೂ ಕರೆದೆ ನಾನು. ಅವ್ರಿಗೆ ಎಷ್ಟು ಹುರುಪು ಅಂದ್ರೆ ನಮ್ಮನ್ನು ಕಾರ್ಯಕ್ರಮಕ್ಕೆ ಕರೀತಾರೆ ಅಂತ. ಒಂದೊಂದು ಪಾತ್ರ ಒಬ್ಬೊಬ್ಬರಾಗೋ ನಿಜವಾಗೂ ಅದಕ್ಕೊಂದು ಟೀಮ್ ವರ್ಕ್ ಉತ್ಸಾಹ ಇಲ್ಲಂದ್ರೆ ಆಗೋದು. ಎಲ್ಲರೂ ಸಪೋರ್ಟ್ ಮಾಡಿದ್ರು. ನನಗೆ ಏನಂದ್ರೆ ಕಟ್ಟಿಮನಿಯವರು ಮಾಡಿದವರು ಬಹುಶಃ ಇವತ್ತು ಕೂಡ ಸ್ವಾತಂತ್ರ್ಯ ಹೋರಾಟದ ಇತಿಹಾಸವನ್ನು ನಾವು ನಮ್ಮ ಮನಸ್ಸಿನಲ್ಲಿ ತಂದ್ಕೊಳ್ಬೇಕಂದ್ರೆ ಆ ಕಾಲದ ಅಂಥ ಕಾದಂಬರಿಗಳು ಇವತ್ತು ನಮಗೆ ಅದನ್ನು ಓದಕ್ಕೆ ಸಾಧ್ಯ ಆಗುದಿಲ್ಲ. ಅದು ನಾವು ಸ್ವತಂತ್ರ ಭಾರತದಲ್ಲಿ ಹುಟ್ಟಿದವರು ಸ್ವಾತಂತ್ರ್ಯ ಹೆಂಗ್ ಸಿಕ್ತು, ಎಷ್ಟು ಜನ ಹೋರಾಡಿದ್ರು, ಹಿಂಸೆನೋ ಅಹಿಂಸೆನೋ ಎಷ್ಟು ಜನ ತ್ಯಾಗ ಮಾಡಿದ್ರು, ಆಗಿನ ಕಾಲದ ಬಡತನ ಹೇಗಿತ್ತು, ಶೋಷಣೆ ಹೇಗಿತ್ತು, ಬ್ರಿಟಿಷರು ಎಷ್ಟು ನೊಂದ್ಕೊಂಡ್ರು, ಇದೆಲ್ಲವನ್ನು ಆ ಕಾದಂಬರಿ ಕಟ್ಟಿಕೊಡೋದ್ರಿಂದ ಈ ಕಾದಂಬರಿಯನ್ನು ನಾವು ಜನರಿಗೆ ತಲುಪಿಸಿದ್ರೆ, ನಾನೊಬ್ಬನೇ ಓದಿದ್ರೆ ಅದರ ಪರಿಣಾಮ ಇರೋದಿಲ್ಲ. ಕ್ಯಾರೆಕ್ಟರೈಸೇಷನ್ ಆಫ್ ದಿ ಡ್ರಾಮಾ ಇದೆಯಲ್ಲ ಅದು ಹೆಚ್ಚು ನಮಗೆ ಹತ್ರ ಆಗ್ತದೆ. ಸ್ಟುಡಿಯೋ ಒಂಥರ ದಾನ್ಲೆ ಹಾಕ್ತಿದ್ವಿ ಅಂತ ಹೇಳ್ತೇನೆ ನಾನು. ಅದು ಅಂದ್ರೆ ಉತ್ಸಾಹ. ಅದು ಆ ಉತ್ಸಾಹದಲ್ಲಿ ಎಲ್ಲರೂ ನಾವು ಇದೇವೆ ಅಂತ ಹೇಳಿ ಒಂದೊಂದು ಎಪಿಸೋಡ್ ರೆಕಾರ್ಡ್ ಮಾಡುವಾಗ ನಾವು ನಿಜವಾಗೂ ಅಷ್ಟು ಖುಷಿ ಪಡ್ತೀವಿ. ಎಲ್ಲೆಲ್ಲೂ ನಾನು ಹೋದಾಗ ಒಂದ್ಸರಿ ಡೆಲ್ಲಿ ಏರ್ಪೋರ್ಟ್ ನಲ್ಲಿ ಒಬ್ಬ ಹುಡುಗಿ ಪೊಲೀಸ್ ಕಾನ್ಸ್ಟೇಬಲ್ ನನ್ನ ID ಕಾರ್ಡ್ ನೋಡಿದವಳು, ಸರ್ ನೀವು ಬಸವರಾಜ್ ಸಾದರ್ ಸರ್ ಐ ಆಮ್ ಫ್ರಮ್ ಗುಲ್ಬರ್ಗಾ, ನನಗಿಲ್ಲೇ PC ಆಗಿಲ್ಲೇ ನನಗೆ ಟ್ರಾನ್ಸ್ಫರ್ ಆಗಿದೆ. ಕೇವಲ ಒಂದು ಹೆಸರಿನ ಮೂಲಕ ಅಷ್ಟು ದೂರದಿಂದ ಇಂಥ ಹಲವಾರು ಸಂದರ್ಭಗಳದಾವ ಬಿಡ್ರಿ. ನಾನಿಲ್ಲಿ ನನ್ನ ಹೆಗ್ಗಳಿಕೆ ಹೇಳ್ತಾ ಇಲ್ಲ, ನಮ್ಮ ಮಾಧ್ಯಮದ ಮೂಲಕ ಧ್ವನಿಯನ್ನ ಕೇಳುವ ಜನ ನಮ್ಮನ್ನು ಹೆಂಗ ಐಡೆಂಟಿಫೈ ಮಾಡಿ. ಸೊ ಇದೆಲ್ಲ ಕ್ರೆಡಿಟ್ ಹೋಗಬೇಕಾಗಿದ್ದು ಮಾಧ್ಯಮ. ಅದಾದ್ಮೇಲೆ ನಾನು ಮಿರ್ಜಿ ಅಣ್ಣರಾಯರದೊಂದು ನಿಸರ್ಗ ಕಾದಂಬರಿ, ಅದು ಕೂಡ ಅಷ್ಟೇ ಸಕ್ಸಸ್ಫುಲ್ ಆಯ್ತು ಕಾದಂಬರಿ. ಇದಕ್ಕಿಂತ ಅಲ್ಲಿ ವಿಶೇಷ ಏನಂದ್ರೆ ಒಬ್ಬನೇ ಓದಿ ಬೇರೆ ಬೇರೆ ಕ್ಯಾರೆಕ್ಟರ್ ಮಾಡಿದೆ ಅಲ್ಲಿ ಮಾತ್ರ. ಇವೆಲ್ಲ ಒಂದೊಂದು ಪ್ರಯೋಗಗಳು ಮಂಜುಳ ಅವರೇ. ನಮ್ಮ ಕೇಳುಗರ ಅದರಲ್ಲೂ ಯುವ ಮಿತ್ರರ ಮನಸ್ಸಿನಲ್ಲಿ ಉಳಿದಿದ್ದು ಅಂದ್ರೆ ನೀವು ಮಾಡಿದಂತ ಟೆಲಿಕ್ವಿಸ್, ಇದು ಕೂಡ ಒಂದು ವಿಶಿಷ್ಟ ಪ್ರಯೋಗ. ನಾವು ಅದನ್ನ ನೋಡಿದೀವಿ ಸ್ವತಃ ಕಣ್ಣಿನಿಂದ. ರಾಶಿ ಪತ್ರಗಳ ಸಂಖ್ಯೆಯನ್ನ ಆ ಪತ್ರ ಎಣಿಸ್ಲಿಕ್ಕಂತಾನೆ ಒಬ್ಬ ವ್ಯಕ್ತಿಯನ್ನ ಕೂಡಿಸಿದ್ರಿ ನೀವು. ಅದರ ಮೂಲಕ ಒಬ್ಬ ಉತ್ತಮ ಕೇಳುಗನನ್ನ ಆಯ್ಕೆ ಮಾಡ್ತಿದ್ರಿ, ಅವರ ಹೆಸರನ್ನ ಪ್ರಕಟ ಮಾಡ್ತಿದ್ರಿ. ಇದು ಕೂಡ ನನಗೆ ಹೆಂಗ ಅನಿಸ್ತದೆ ಅಂದ್ರೆ ಆಕಾಶವಾಣಿನಲ್ಲಿ ನಾವು ನಿತ್ಯ ವಿದ್ಯಾರ್ಥಿ ಆಗಿರ್ತೀವಿ. ಅದರದ್ದು ಹೇಳ್ಬೇಕಂದ್ರೆ ಮಂಜುಳವರೇ, ನಾವು ಸಾಮಾನ್ಯವಾಗಿ ಅಲ್ಲಿವರೆಗೆ ಕಾನ್ಸೆಪ್ಟ್ ಏನು ಆಕಾಶವಾಣಿ ಅಂದ್ರೆ ಒನ್ ವೇ ಕಮ್ಯುನಿಕೇಶನ್ ಅನ್ನೋದೇ ಬಹಳ ಜನರ ತಲೆಯಲ್ಲಿತ್ತು. ನಾವು ಹೇಳಬೇಕು, ಅವ್ರು ಕೇಳಬೇಕು. ಆದ್ರೆ ಇದನ್ನ ಮುರಿದು ಹಾಕ್ಬೇಕು. ನಾವು 2 ವೇ ಕಮ್ಯುನಿಕೇಶನ್ ಆಗದವ್ರದ್ದು ಪಾರ್ಟಿಸಿಪೇಷನ್ ಆಫ್ ದಿ ಲಿಸ್ನರ್ ಆಗ್ಬೇಕು ನಮ್ಮಲ್ಲಿ. ಅವ್ರಿಗೂ ನಾವು ಇಲ್ಲಿದ್ದೇವೆ ಅಂತ ಫೀಲಿಂಗ್ ಬಂದ್ರೆ ಅದೊಂಥರ ಆದಿದ್ದು. ನಾನು ಮೊದಲು ನೀವು ಹೇಳಿದಂಗೆ ಟೆಲಿಕ್ವಿಸ್ ಮಾಡಿದ ಪತ್ರಗಳ ಮೂಲಕ ತರಿಸಿದ್ವಿ. ಅದನ್ನ ಇನ್ನೂ ಮಾಡಿಫೈ ಮಾಡಿ ನಾವು ಏನ್ ಮಾಡಿದ್ವಿ, ನೇರ ಟೆಲಿಕ್ವಿಸ್ ಮಾಡಿದ್ವಿ. ಆನ್ಲೈನ್ ಇಟ್ಕೊಂಡೆ ಸ್ಟುಡಿಯೋದಲ್ಲಿ ಕುತ್ಕೊಂಡೆ ಪ್ರಶ್ನೆಗಳನ್ನ ಇಟ್ಕೊಳ್ಳೋದು, ದಾಖಲೆ ಮಾಡ್ಕೊಳ್ಳೋದು, ಅಲ್ಲೇನೆ ಉತ್ತರ ಕೊಡೋದು. ಅಂದ್ರೆ ಲಿಸ್ಟರ್ ಎಷ್ಟು ಖುಷಿ ಆಗ್ತಾರೆ ಅಂದ್ರೆ ತಾನೂ ಆಕಾಶವಾಣಿಯ ಧ್ವನಿಯಲ್ಲಿ ಸೇರಿದ್ದೇನೆ ಅನ್ನುವಂತ ಒಂದು ಫೀಲಿಂಗ್ ಆಗ್ತಾನೆ. ಸೊ ಆ ಮೂಲಕ ತಾಂತ್ರಿಕತೆ, ಇದು ಕಂಪ್ಯೂಟರ್ ಇದ್ದಿದ್ರೆ ಇನ್ನೂ ಮೆರಾಕಲ್ಸ್ ಮಾಡಬಹುದಿತ್ತು ಅವಾಗ. ಬಟ್ ಇರುವಂತಹ ಇನ್ಫ್ರಾಸ್ಟ್ರಕ್ಚರ್ ಬಳಸ್ಕೊಂಡೇನೆ ನಾವು ಆ ತರದ ಟೆಲಿಕ್ವಿಸ್ ಮಾಡಿ, ಇಲ್ಲಿ ಒಬ್ರು ತನಿಷ್ಕಾದವರು ಅದನ್ನ ಸ್ಪಾನ್ಸರ್ ಮಾಡಿದ್ರು ನಿರಂತರವಾಗಿ. ವಚನ ವೈಭವ, ದಾಸದರ್ಶನ, ಆಮೇಲೆ ಇದೇ ತುಂಬಿದ ಹಾಡು ಮಾಡಿದ್ವಿ. ಎಲ್ಲವನ್ನೂ ಅವರು ಖುಷಿ ಪಟ್ಟು ಅವನ್ನೆಲ್ಲ ಸ್ಪಾನ್ಸರ್ ಮಾಡಿದ್ರು ತನಿಷ್ಕಾ ಬಳಿ ಅವರು. ಅವರ ಪ್ರೋತ್ಸಾಹ ಮತ್ತೆ ಅವರು ಪ್ರೈಸ್ ಕೊಡೋದಕ್ಕೆ ಶುರು ಮಾಡಿದ್ರು. ಆಮೇಲೆ ಇನ್ನು ನಾವು ಇನ್ನೊಂದು ಏನ್ ಮಾಡಿದ್ವಿ, ರೇಡಿಯೋಗಳನ್ನ ಪ್ರೈಸ್ ಕೊಡೋದಕ್ಕೆ ಶುರು ಮಾಡಿದ್ವಿ. ಅಂದ್ರೆ ಜನರಲ್ಲಿ ಕೇಳುವಂತ ಸೊ ಇವು ಪ್ರಯೋಗಗಳು ಹೊಸವಾದಂಗ ಅದರ ಹಿಂದಿಂದ ಇವು ಪ್ರಶಸ್ತಿಗಳು, ಸ್ಪಾನ್ಸರ್ಶಿಪ್, ನಮಗೆ ಆಕಾಶವಾಣಿಗೆ ಆದಾಯನೂ ಬರಬೇಕು, ಕಾರ್ಯಕ್ರಮದಲ್ಲಿ ಹೊಸತನ ಇರಬೇಕು, ಹೆಚ್ಚು ಜನರಿಗೆ ಅದು ತಲುಪಬೇಕು. ಇವೆಲ್ಲ ಟೆಲಿಕ್ವಿಸ್ ಕೂಡ ಆ ತರದ ಒಂದು ಹೊಸ ಪ್ರಯೋಗ. ಅದು ಬೆಂಗಳೂರಿಗೆ ಹೋದ್ಮೇಲೂ ನಾನು ಸುಮಾರು ದಿವಸವರೆಗೆ ಮಾಡಿದೆ. ವಾರ್ತಾ ಇಲಾಖೆಯವರು ಅದನ್ನು ಕ್ಯಾಶ್ ಪ್ರೈಸ್ ಕೂಡ ಸ್ಪಾನ್ಸರ್ ಮಾಡಿ ಅದು ತುಂಬಾ ಪ್ರಚಲಿತ. ಇದರ ಮೂಲಕ ಜನರಲ್ ನಾಲೆಜ್ ಬೆಳಿಬೇಕು ಲಿಸ್ನರ್ದು. ಎಲ್ರಿಗೂ 24 ಗಂಟೆನೇ ಇರ್ತದೆ. ಆದ್ರೆ ನಾವು ಕಂಡ ಹಾಗೆ ನಿಮ್ಮನ್ನ ಯಾವತ್ತೂ ನೀವು 10 ಗಂಟೆಗೆ ನಾನು ಆಫೀಸಿಗೆ ಬಂದೆ, 6 ಗಂಟೆಗೆ ನನ್ನ ಕೆಲಸ ಮುಗೀತು ಅಂತ ಮನೆಗೆ ಹೋಗಿದ್ದನ್ನ ನಾವು ನೋಡ್ಲೇ ಇಲ್ಲ. ರಾತ್ರಿ 9, 10, 11 ಗಂಟೆ ಪ್ರಸಾರ ಮುಗೀತು, ಇನ್ನು ನಾವು ಬಾಗ್ಲ ಹಾಕ್ತಿವಿ ಅನ್ನುವರೆಗೂ ಕೂಡ ತಾವು ಕೆಲಸ ಮಾಡಿದ್ದು ಉಂಟು. ಹಲವಾರು ನಾಟಕಗಳು ನಿಮ್ಮ ಒಂದು ಪ್ರೊಡಕ್ಷನ್ ಕಲೆಯಲ್ಲಿ ಮೂಡಿ ಬಂದ್ವು. ಅಂತ ಒಂದು ನಾಟಕ ತುಲಾಭಾರ, ಅದು ಕೂಡ ಬಹಳ ಉತ್ತಮವಾದಂತಹ ನಾಟಕ. ಅದರಲ್ಲಿ ತಾವೇ ಮೈನುದ್ದೀನ್ ಪಾತ್ರವನ್ನು ಕೂಡ ನಿರ್ವಹಿಸಿದ್ರಿ. ನಿರ್ದೇಶನನೂ ತಮ್ಮದಾಗಿತ್ತು. ನನ್ನ ಹೆಸರು ಮೈನುದ್ದೀನ್ ಖಾಜಿ ಅಂತ. ಈ ಊರ್ ಸಾಲಿಗೆ ಹೊಸದಾಗಿ ಹಾಜರಾಗಕ್ ಬಂದ ಮಾಸ್ತರ್ ನಾನು. ಅಲ್ಲ, ಮಕ್ಕಳ ಮೇಲೆ ಮೇಸಿ ಶುದ್ಧ ಮೂಡಿಲ್ಲ, ನೀವ್ಯಾಂತ ಮಾಸ್ತರ್ರಿ? ಅಲ್ಲ, ಖರೇನೋ ಏನು ಸುಳ್ಳು? ಯಜಮಾನ್ರ ಸುಳ್ಳು ಯಾಕ್ರಿ? ಖರೇನ? ಈಗ ನನ್ನ ನೇಮಣಿಕೆ ಕಾಗ್ದಾನ ನೋಡ್ರಿ. ಇಲ್ಲಿಗ ನೋಡಿದ್ರ ನಮಗೇನ್ ತಿಳಿತದ್ರಿ? ಕಪ್ಪಟ್ಟಿನ ಗೆನೆಯರ್ ನಾವೆಲ್ಲ. ಇಲ್ಲಿ ನೋಡ್ರಿ, ಈ ಹೆಡ್ ಮಾಸ್ತರು ಮತ್ ನಮ್ಮ ಊರಾಗ ಉದಯಾಗಕ್ಕ ಇನ್ನ 1 ತಿಂಗಳಾರ ಬೇಕ. ಈಗ ಒಂದ್ ಕೆಲಸ ಮಾಡಿ, ನೀವು ನಿಮ್ಮೂರ್ಗೆ ಹೋಗ್ಬಿಡ್ರಿ, ಮುಂದಿನ ತಿಂಗಳು ಬರಬೇಕಾರ. ಇಲ್ಲ, ನಾ ಇಲ್ಲೇ ಇರ್ತೀನಿ. ಕಲಿಯೋ ಹುಡುಗರನ್ನ ಕಲಿ ಹಾಕಿ ಸಾಲಿ ಕಲಿಸ್ತೀನಿ. ಸರ್ಕಾರ ಕೊಡೋ ಪಗಾರಕ್ಕೆ ಮೋಸ ಮಾಡ್ದಂಗ್ ದುಡಿತೀನಿ. ಇವತ್ತು ಕೂಡ ಅಂತ ಆದರ್ಶ ಶಿಕ್ಷಕನ ಒಂದು ಕಲ್ಪನೆ ಒಬ್ಬ ಕೇಳುಗ ಕಟ್ಕೋಬೇಕು ಅಂದ್ರೆ ತುಲಾಭಾರ ನಾಟಕ. ಖಂಡಿತ ಒಂದು ಆಕಾಶವಾಣಿಯ ನಾಟಕ ಸ್ಪರ್ಧೆ ಮಾಡಬೇಕು ಅಂತ ಹಿಂದೆ ಇತ್ತು, ಇಲ್ಲ ನಾವೇ ಹೊಸದಲ್ಲ. ಅದನ್ನ ಮಾಡಿದಾಗ ಇಲ್ಲಿದ್ದಾಗ
ಮಾಡಿದ್ವಿ. HR ಕೃಷ್ಣಮೂರ್ತಿ ಸರ್ ಡೈರೆಕ್ಟರ್ ಇದ್ರು ಬೆಂಗಳೂರಲ್ಲಿ. ಸರ್ ಇಂಥದ್ದೊಂದು ನಾನು ಧಾರವಾಡದಿಂದನೇ ಮಾಡ್ತೇನೆ ಅಂದಾಗ ಮಾಡಿ ಅಂದ್ರು ಅವರು. ನಾಟಕ ಲೇಖನ ಸ್ಪರ್ಧೆ ಮಾಡಿದ್ವಿ. 700-800 ಸ್ಕ್ರಿಪ್ಟ್ಗಳು ಬಂದಿದ್ವು. ಅದರಲ್ಲಿ ನಾವು 3 ನಾಟಕಗಳನ್ನ ಆರಿಸಬೇಕು. 3 ನಾಟಕಗಳನ್ನ ಆರಿಸಿ ಅವನ ಆಕಾಶವಾಣಿಯ ಬೇರೆ ಬೇರೆ ಕೇಂದ್ರಗಳಲ್ಲಿ ನಿರ್ಮಾಣ ಮಾಡಿ ಪ್ರಸಾರ ರಾಜ್ಯವ್ಯಾಪಿ ಪ್ರಸಾರ ಮಾಡ್ಬೇಕು ಅನ್ನೋದು. ನಮಗೆ ದೊಡ್ಡ ಲಕ್ ಅಂದ್ರೆ BR ಪೊಲೀಸ್ ಪಾಟೀಲ್ ನಾಟಕ ಮೊದಲನೇ ಸ್ಥಾನ ಪಡೀತು. ಬೆಂಗಳೂರಿನವರು ನಾವು ಮಾಡ್ತೇವೆ ಅಂತಂದ್ರು. ನನಗೊಂದು ಹಠ, ನಾವು ಒರಿಜಿನೇಟಿಂಗ್ ಸ್ಟೇಷನ್ ಅಂಡ್ BR ಪೊಲೀಸ್ ಪಾಟೀಲ್ ಬಿಲಾಂಗ್ಸ್ ಟು AR ಧಾರವಾಡ ಝೋನ್, ನಾವು ಪ್ರೊಡ್ಯೂಸ್ ಮಾಡ್ತೇವೆ ಅಂತ ನಾನು ಇಷ್ಟಪಟ್ಟು ತಗೊಂಡೆ. ನಿಮ್ಗೆಲ್ಲ ಗೊತ್ತಿದೆ ಆ ನಾಟಕ ರೆಕಾರ್ಡ್ ಮಾಡಿದ ದಿವಸದ ಕತೆ ನಿಮ್ಗೆಲ್ಲ. ನೀವು ಅಜ್ಜಿ ಪಾತ್ರ ವಹಿಸಿದ್ದು ಇವತ್ತು ಏನೋ ಮೈನೂದಿನ ಅಂದದ್ ನೆನಪಿದೆ ನನಗಿನ್ನು. ಹಬ್ಬದ ವಾತಾವರಣ ಅದು ನಿಮಗೆ ನೆನಪಿರ್ಬೇಕು. ಅದನ್ನ ನಾವು ಒಂದು ರವಿವಾರ ರೆಕಾರ್ಡ್ ಮಾಡಿ. ಹೌದು ಹೌದು. ಅದ್ರ ಜೊತೆಗೆ ಬಿಸಿಬೇಳೆ ಅನ್ನ ಮೊಸರನ್ನ ಉಂಡದ್ದು ನೆನಪಿದೆ ನನಗೆ. ಅದೊಂದು ಉತ್ಸಾಹ. ಆಮೇಲೆ ಪರಿಮಳ ಕಲಾವಂತ ಅಂತ ಹೇಳಿ ಮೈನುದ್ದೀನ್ ಮಾಸ್ತರ್ ಮಿಸಸ್, ಏನು ಕೊನೆಗೆ ಅಂತೂ ಅಮ್ಮ ಭಾವವೇಶಕ್ಕೊಳಗಡೆ ನೆಲಕ್ಕೆ ದಪ್ಪಂತ ಬಿದ್ಬಿಟ್ರು ಅಮ್ಮ ಅವರು. ಆ ನಾಟಕ ನಮ್ಮನೆ ಎಷ್ಟು ಒಳಗಡೆ ಹೋಗಿತ್ತಂದ್ರೆ ಮಂಜುಳಾ, ನಿಜವಾಗೂ ಮೈನುದ್ದೀನ್ ಮಾಸ್ತರ್ ಅಂತ ಒಬ್ಬ ಮಾಸ್ತರು ಅಥವಾ ಅಂತ ಹಲವಾರು ಮಾಸ್ತರ್ ನಮ್ಮ ನಾಡಿನ ಎಲ್ಲ ಶಾಲೆಗಳಿಗೆ ಬಂದ್ಬಿಟ್ರೆ ಶಾಲೆ ಮಕ್ಕಳಷ್ಟೇ ಉದ್ಧಾರ ಅಲ್ಲ, ಊರು ನಾಡು ಉದ್ಧಾರ ಆಗುತ್ತೆ. ನನಗೆ ಅದರಲ್ಲಿ ಕೊನೆಯ ದೃಶ್ಯ ನನಗೆ ಯಾವಾಗ್ಲೂ ನಾವು ಸಾಕಷ್ಟು ಸಲ ಹೇಳ್ತೀವಿ. ಅಲ್ಲಿಂದ ಮತ್ತ 10 ವರ್ಷ ನಮ್ಮೂರಾಗ ನಮ್ಮವರಾಗಿ ಉಳಿದು ನಮ್ಮ ಮನಸ್ಸಿನ ಎತ್ತರಕ್ಕೆ ಬೆಳೆದು ನಿಂತ ಇಂಥ ಮಾಸ್ತರ್ ತುಲಾಭಾರ ಮಾಡ್ದ ಇನ್ಯಾರ್ದು ಮಾಡ್ಬೇಕು ಹೇಳ್ರಿ ಬಂಧುಗಳ. ನಿಮ್ಮ ಈ ಅಭಿಮಾನಕ್ಕ ಧನ್ಯವಾದ. ದಯವಿಟ್ಟು ಶಾಂತರಾಗಬೇಕು. ಈಗ ತುಲಾಭಾರ ಕಾರ್ಯಕ್ರಮ. ಬರ್ರಿ ಮಾಸ್ತರ, ಅಲ್ಲೇ ತಕ್ಕಡಿ ಹತ್ತಿರ ಬರ್ರಿ. ಅಕ್ಕವ್ರ ನೀವು ಬರ್ರಿ. ರೀ, ಎದ್ದು ಹಂಗ ಹೊಂಟ ಬಿಟ್ರಲ್ಲ, ಕೊಳ್ಳು ತುಂಬ ಹಸಿ ಹಾರ ಹಾಕೊಂಡಿರಿ, ಅವನ್ ತೆಗೆದು ಕೊಡ್ರಿಲ್ಲ. ತೂಗವರಿಗೆ ಭಾರ ಆಗ್ಬಾರ್ದು. ಹೌದಲ್ಲ ತಾರ, ನೀನು ಕಾಲಕ್ಕೆ ಎಚ್ಚರಿಸ್ಕೊಂತ ಇರದಿದ್ರೆ ನಾ ಎಷ್ಟು ಮಂದಿಗೆ ಭಾರ ಆಗಿ ಹೋಗ್ತಿದ್ನು ಏನೋ. ಈಗ ತಗೋ ಈ ಹಾರ ಎಲ್ಲಾನು. ಒಬ್ಬ ಮಹಿಳೆ ಆ ಸಮಯ ಪ್ರಜ್ಞೆ ನೋಡಿ. ಈಗಿರೋದೇ ಸಾಕಷ್ಟು ನೀವು ಭಾರ ಆಗಿರಿ ಜನರಿಗೆ. ಈ ಮಾಲಿಯ ಭಾರವನ್ನು ನೀವು ತುಲಾಭಾರಕ್ಕೆ ಹಾಕಿ ಜನರಿಗೆ ಭಾರ ಆಗ್ತಾ ಇದ್ದೀರಿ, ತೆಗಿರಿ. ಎಷ್ಟು ಅದ್ಭುತವಾದ ಮೌಲ್ಯವರ್ಧಿತ ಪಾಠಗಳಿದಾವೆ. ಬರೀ ಭಾವಾವೇಶ ಅಲ್ಲ, ಅಲ್ಲಿ ಸಮಾಜಕ್ಕೆ ಭಾರ ಆಗ್ಬಾರದು ಅನ್ನೋದು ಒಂದು. ಆಮೇಲೆ ನಮಗೆ ಕೊಡ್ತಾ ಇರುವಂತ ಋಣ ಪ್ರಜ್ಞೆಯಲ್ಲಿ ಜನರಿಗೆ ನಾವು ಹೇಗಿರಬೇಕು ಅನ್ನೋದು ಹಲವಾರು ಮೌಲ್ಯಗಳ ಒಂದು ಗುಚ್ಛ. ಅದು ನಿಮಗೆ ಆಶ್ಚರ್ಯ ಹೇಳ್ತೇನೆ. ಆ ನಾಟಕವನ್ನ ನಾನು ಬೆಂಗಳೂರಿಗೆ ಹೋದ್ಮೇಲೆ ಡೈರೆಕ್ಟರೇಟ್ ನಾನು SD ದಾಗ ಬರೆದು ಅದನ್ನ ಹಿಂದಿನಲ್ಲಿ ಅನುವಾದ ಮಾಡಿಸಿ ಡೆಲ್ಲಿ ಕಳಿಸಿದ್ವಿ. ನಮ್ಮ ಲಕ್ ಅದು ಭಾರತದ ಎಲ್ಲ ಭಾಷೆಗಳಿಗೂ ಆ ನಾಟಕ ಅನುವಾದ ಆಗಿ ಎಲ್ಲ ಭಾಷೆಗಳಲ್ಲೂ ಅದು ಪ್ರೊಡ್ಯೂಸ್ ಆಗಿ ಪ್ರಸಾರ ಆಯಿತು. ನನ್ನ ಖುಷಿ ಅಂದ್ರೆ ಅದು ಆ ನಾಟಕದ ಮುಖ್ಯ ಪಾತ್ರ ವಹಿಸಿ ನಿರ್ಮಾಣ ಮಾಡಿ ನಿರ್ದೇಶನ ಮಾಡಿ ಪ್ರಸಾರ ಮಾಡಿದ್ದು. ನನಗೆ ಆ ತರದ ಅನುಭವ ಆಗಿದೆ ಲಂಕೇಶ್ವರ ಮುಟ್ಟಿಸಿಕೊಂಡವನು ಮಾಡಿದಾಗ. ಅಲ್ಲಿ ಕೂಡ ಅಷ್ಟೇ, ಅಲ್ಲಿ ಒಬ್ಬ ಸ್ಪೃಶ್ಯತೆಯನ್ನ ಎತ್ತಿ ತೋರಿಸುವಂತ ನಾಟಕ, ಅಲ್ಲಿ ಕೂಡ ಇಷ್ಟೇ ಭಾವಾವೇಶ. ಹೀಗೆ ಇಂಥ ಸೆಲೆಕ್ಟೆಡ್ ಡ್ರಾಮಾ ಪ್ರೊಡ್ಯೂಸ್ ಮಾಡುವಾಗ ಅಲ್ಲಿ ಬರೀ ಒಬ್ಬ ಪ್ರೊಡ್ಯೂಸರ್ ಅಂದ್ರೆ ಈಸ್ ನಾಟ್ ಎ ಟೆಕ್ನಿಕಲ್ ಪರ್ಸನ್, ಈಸ್ ಇಮೋಷನಲ್ ಇನ್ವಾಲ್ವ್ಮೆಂಟ್ ಇರದೆ ಯಾವುದು ಸಕ್ಸಸ್ ಆಗಲ್ಲ. ಹಂಗ್ ಮಾಡಿದಾಗ್ಲೇನೆ ಒಂದು ಯಶಸ್ಸು ಸಿಗುತ್ತದೆ ಅಂತೇಳಿ. ಇನ್ನು ನಮ್ಮ ಆಕಾಶವಾಣಿಯ ವಾರ್ಷಿಕ ಸ್ಪರ್ಧೆಗಳು ಕೂಡ ನಡೀತದೆ. ಇಂಥ ಒಂದು ಸ್ಪರ್ಧೆಯಲ್ಲಿ ತಮ್ಮ ಒಂದು ಕೆರೆಗೆ ಹಾರ ಈ ನಾಟಕ ಕೂಡ ಬಹುಮಾನವನ್ನ ಪಡೀತು. ಕೆರೆಗೆ ಹಾರ ಕತೆ ಕೂಡ ಬಹಳ ಭಾವನಾತ್ಮಕವಾದಂತಹ ಕತೆ. ಕೆರೆಗೆ ಹಾರ ಮಂಜುಳಾ ಅವರೇ, ತಮಗೆಲ್ಲ ಗೊತ್ತಿರೋ ಹಾಗೆ ಇವೆಲ್ಲ ನಮ್ಮ ಇತಿಹಾಸದ ಘಟನೆಗಳಲ್ಲ, ಐತಿಹಾತ್ಮಕ ಕಥೆಗಳು. ಹಿಂಗಿತ್ತು ಅಥವಾ ಒಂದು ಕಾಲ್ಪನಿಕತೆ ಅಥವಾ ಇನ್ನೇನೇನೋ ಅದರ ಹಿಂದೆ ಏನೋ ಒಂದು ಹುನ್ನಾರ ಇರ್ತದೆ. ಮಹಿಳೆಯನ್ನ ಬಲಿ ಕೊಡೋದಷ್ಟೇ, ಅದಕ್ಕೆ ಬೇರೆ ರೀತಿಯ ಒಂದು ಕಥೆಯನ್ನ ಹೆಣದ್ ಬಿಡೋದು. ಇದು ಐತಿಹಾತ್ಮಕ ಕಥೆ ಇದ್ರೂ ಸತ್ಯ ಅಲ್ಲ ಅನ್ನೋದು ನನಗೆ ಬಂತು. ನಾನು ಗುಲ್ಬರ್ಗಾ ಆಕಾಶವಾಣಿಯಲ್ಲಿದ್ದೆ. JK ಕುಲಕರ್ಣಿ ಅವರು ಅವಾಗ ಡೈರೆಕ್ಟರ್ ಇದ್ದು. ಸರ್, ನನಗೆ ಈ ತರ ಅನಿಸ್ತದೆ, ನಮ್ಮ ಯುವಕರಿಗಂತೂ ಇಲ್ಲೊಂದು ಮೆಸೇಜ್ ಇದೆ. ಈ ತರ ಪ್ರೀತಿ ಪ್ರೇಮಗಳನ್ನ ಇವರು ಯಾವ ರೀತಿ ಕೊಲೆ ಮಾಡ್ತಾರೆ ಅನ್ನೋದಕ್ಕೆ ಒಂದು ಸಾಂಕೇತಿಕ ಅರ್ಥ ಇದೆ. ಇದು ನಾವು ಹಿಂಗ ಹೊಸ ಇಂಟರ್ಪ್ರಿಟೇಷನ್ ಕೊಟ್ಟು ನಾನು ಇದನ್ನ ನಿರ್ಮಾಣ ಮಾಡ್ತೇನೆ. ಬಹಳ ತುಂಬಾ ಸ್ಫೂರ್ತಿಯಾಗಿ ಒಪ್ಕೊಂಡ್ರು. ಕಥೆಯ ಮೈಗೆಡಲಿಯದೆ ಅಂತ ಪಂಪ ಹೇಳ್ತಾನೆ ಒಂದ್ ಕಡೆ. ಅದನ್ನ ಯಾವ ರೀತಿ ಕೆಡಿಸುವಂಗಿಲ್ಲ ನಾವು. ಒಂದ್ ಹಂತದವರೆಗೆ ಕತೆ ಮುಗಿತದೆ, ಅಲ್ಲಿಂದ ಆ ಮಹಾದೇವ ಮತ್ತು ಆಕೆ ಇಬ್ರು ಪಾತ್ರಗಳು ಮತ್ತು ಭಾಗೀರಥಿ ಪಾತ್ರಗಳು ಪ್ರೆಸೆಂಟ್ ಆಗಿ ಒಂದ್ ನಿಮಿಷ ನಿಲ್ರಿ, ನೀವ್ ಹೇಳಿದ ಕತೆ ಸತ್ಯ ಅಲ್ಲ ಅಂತ ಅವರೇ ಮಾತಾಡಕತ್ಬೋದು. ಇದು ಸತ್ಯದ ಕಥೆ ಅಲ್ಲ, ನೀತಿಯ ಕಥೆ ಅಲ್ಲ, ಇಲ್ಲಿರೋದು ಮೋಸದ ಕತೆ, ಮಹಿಳೆಯ ಶೋಷಣೆ ಕಥೆ ಅಂತ ಅವರೇ ಮಾತಾಡಿ ಈ ತರದ ಮೋಸ ಮಾಡಿ ಪ್ರೀತಿಸಿದವರು ಕೊಲ್ತಾ ಇದ್ದಾರೆ. ಕಲ್ಲನಕೇರಿ ಮಲ್ಲನಗೌಡ ಕೆರೆಯೊಂದ ಕಟ್ಟಸ್ಯಾನ, ಕೆರೆಯೊಂದ ಕಟ್ಟಸ್ಯಾನ, ಸೆರೆ ಮುಕ್ಕ ನೀರಿಲ್ಲ, ಕೆರೆಯೊಂದ ಕಟ್ಟಸ್ಯಾನ, ಸೆರೆ ಮುಕ್ಕ
ನೀರಿಲ್ಲ ತೆರೆ ಮುಕ್ಕ ನೀರಿಲ್ಲ ಹೊತ್ತಿಗೆ ತಗಸ್ಯಾನು ತೆರೆ ಮುಕ್ಕ ನೀರಿಲ್ಲ ಹೊತ್ತಿಗೆ ತಗಸ್ಯಾನು ಸಣ್ಣ ಸೋಸಿ ಭಾಗೀರಥಿ ಕೆರೆಗಾರವಾದಳು ಸಣ್ಣ ಸೋಸಿ ಭಾಗೀರಥಿ ಬಾ ಚಂದ ಹಾಡಿದ್ರಪ್ಪ. ಅಲ್ರಿ ಇಷ್ಟೆಲ್ಲ ಕತಿ ಹಾಡಿದ್ರಲ್ಲ, ಆದ್ರ ಇದು ಯಾರ ತ್ಯಾಗ, ಯಾತಕ ತ್ಯಾಗ ಅದನ್ನ ಹೇಳಿಲ್ಲಲ್ಲ. ಯಾರವ್ರು ಕೇಳವ್ರು? ಭಾಗೀರಥಿ ತ್ಯಾಗ ಮಾಡಿದ್ಲು, ಆಕೆ ಗಂಡ ಆಕೆ ಪ್ರೀತಿಗಾಗಿ ತನ್ನ ಜೀವ ತ್ಯಾಗ ಮಾಡಿದ. ಆದ್ರ ನೀ ಯಾರು ಕೇಳಾಕ? ಎಲ್ಲಿದ್ದಿ? ಕಣ್ಮುಂದ ಬರಬಾರ್ದ? ನಾನು ಕಣ್ಮುಂದ ಬರೋ ಹಂಗಿಲ್ಲ. ನಾನ ಆ ಭಾಗೀರಥಿ. ಹೆಣ್ಣಿನ ಶೋಷಣ ಮಾಡಿ ಅದಕ್ಕೆ ತ್ಯಾಗ ಅಂತ ಹೆಸರಿಡೋದು ನಿಮ್ಮಂತ ಸ್ವಾರ್ಥಿ ಗಂಡಸರ ಕೆಲಸ. ಧರ್ಮದ ಸಲುವಾಗಿ ದೇವರ ಹೆಸರಿನೊಳಗ ಅಂತೂ ಗಂಡಸಿನ ಸ್ವಾರ್ಥಕ್ಕಾಗಿ ಹೆಂಗಸಿನ ಬಲಿದಾನ ನಡೆದಾಡ್ಬಿಟ್ಟೈತಿ. ಸೊ ಹೀಗೆ ಇಂಟರ್ಪ್ರಿಟೇಷನ್ ಮಾಡಿದಾಗ ನಿಜವಾಗ್ಲೂ ಅದು ಎಷ್ಟು ಪರಿಣಾಮಕಾರಿ ಆಗ್ತದ್ರೆ, ರೂಪಕವನ್ನ ಜಡ್ಜ್ ಮಾಡಿದ ಜೂರೀಸ್ ಹಿಂದಿ ಅವರು ಆಲ್ಮೋಸ್ಟ್ ಅವರು ಕೇಳಿ ಇಟ್ಸ್ ಎ ರಿಯಲಿ ವಂಡರ್ಫುಲ್ ಇಂಟರ್ಪ್ರಿಟೇಷನ್ ಆಫ್ ದಿ ಫೋಕ್ ಟೇಲ್, ಹೇಗೆ ಇದನ್ನು ಯೋಚನೆ ಮಾಡಿದ್ರಿ ಅಂತ ಹೇಳಿ. ಮತ್ತೆ ಅಲ್ಲಿ ಎಫೆಕ್ಟ್ಸ್ ಗಳನ್ನು ಬಳಸಿದ್ದು ಅವೆಲ್ಲ ಪ್ರೊಡಕ್ಷನ್ ಮಾಡುವಾಗ ಆ ಸಮಸ್ಯೆಗಳು ಗೊತ್ತಿರುತ್ತೆ. ನಾನು ಹೇಳಿದ್ನಲ್ಲ, ಸಂಗಾತದಲ್ಲಿ ಬರುವ ಲೇಖನದಲ್ಲಿ ಆಕಾಶವಾಣಿಯ ಧ್ವನಿ ಮಾಧ್ಯಮದಲ್ಲಿ ಧ್ವನಿ ಸಂಕೇತಗಳ ಮಹತ್ವ ಏನನ್ನೋದೇ ಅದರ ಲೇಖನದಲ್ಲಿ ಇದೆ. ಒಂದು ಧ್ವನಿ ಅನ್ನೋದು ಎಷ್ಟು ಅರ್ಥ ಕೊಡುತ್ತದೆ. ಆಮೇಲೆ ನಮ್ಮ ಇಡೀ ಆಕಾಶವಾಣಿಗೆ ಶಕ್ತಿ ಇರೋದೇ ಧ್ವನಿ. ಅಳೋದು ಧ್ವನಿಯಲ್ಲೇ ಆಳ್ಬೇಕು, ನಗೋದು ಧ್ವನಿಯಲ್ಲೇ ನಗಬೇಕು, ಏನೆಲ್ಲ ಮಾಡಿದ್ರು ಧ್ವನಿ ಅನ್ನುವ ಒಂದು ಮಾಧ್ಯಮದ ಮೂಲಕ ಏನೆಲ್ಲವನ್ನು ಕ್ರಿಯೇಟ್ ಮಾಡಬಹುದು. ಅದನ್ನೆಲ್ಲ ಆ ಸಾಧ್ಯತೆಗಳನ್ನ ಕೆರೆಗೆ ಹಾಕಿದಾಗ ಆ ಜೂರೀಸ್ ಅದನ್ನೇ ಪರ್ಟಿಕ್ಯುಲರ್ ಹೇಳಿದ್ರು. ಮಹಾದೇವರಾಯ ಒಂದು ಬಾವಿಯಲ್ಲಿ ಬೀಳೋದು, ಹೆಂಡತಿಯನ್ನು ನೆನೆಸ್ಕೊಂಡು ಒಬ್ಬ ವ್ಯಕ್ತಿ ನೀರಲ್ಲಿ ಬಿದ್ದಾಗ ಢಮ್ ಅನ್ನೋದಿಲ್ಲ, ಡ್ರಮ್ ಅಂದು ಅವನು ಬಿದ್ದಿದ ರಭಸಕ್ಕೆ ನೀರ್ ಮೇಲೆ ಮತ್ತೆ ಬೀಳುತ್ತೆ. ಸೊ ಇದು ಎಫೆಕ್ಟ್ ಬೇಕಿತ್ತು ನನಗೆ. ಗುಲ್ಬರ್ಗಾದ ಒಂದು ಬಾವಿಯಲ್ಲಿ ಸುಮಾರು ಒಂದು 20-30 ಕಲ್ಲು ಹಾಕಿ ಆಮೇಲೆ ನನಗೆ ಬೇಕಾದ ಎಫೆಕ್ಟ್ ಯಾವ್ದು ಅನ್ನೋದನ್ನ ಆರಿಸ್ಕೊಂಡೆ ನಾನು. ಆ ತರದ ಒಂದು ಎಫರ್ಟ್ ಮಾಡುವಾಗ ನಿಜವಾಗೂ ಅವೆಲ್ಲ ಖುಷಿ ಕೊಡುವವೇನೆ. ಚಾಲೆಂಜಿಂಗ್ ಅಂತ ಹೇಳೋದು ನಾವು ಅದಕ್ಕೆ, ಯಾಕಂದ್ರೆ ನಾವು ಯು ಹ್ಯಾವ್ ಟು ಎಸ್ಟಾಬ್ಲಿಷ್ ದಿ ರಿಯಾಲಿಟಿ ಅಲ್ವಾ, ಅದಕ್ಕೆ ಏನ್ ಬೇಕು ಅಲ್ಲಿವರೆಗೆ ಮಾಡೋದು. ಅಂತದನ್ನ ಮಾಡಿದಾಗ ಕೆರೆಗೆ ಹಾರ ನನಗೆ ಆ ರೀತಿ ಖುಷಿ ಕೊಟ್ಟಿದ್ದು. ಒಂದು ಐತಿಹ್ಯಾತ್ಮಕ ಕಥೆಗೆ ಹೊಸ ಇಂಟರ್ಪ್ರಿಟೇಷನ್ ಕೊಟ್ಟು ಯುವಕರಿಗೆ ಒಂದು ಹೊಸ ಸಂದೇಶ ಕೊಡೋದು, ನೀವು ಮೋಸ ಹೋಗ್ಬೇಡ್ರಿ ಅನ್ನುವಂಥದ್ದು. ಆ ರೀತಿಯಲ್ಲಿ ನನಗೆ ತುಂಬಾ ಖುಷಿ ಕೊಟ್ಟದ್ದು. ಅಂದ್ರೆ ಆಗಿನ ಕಾಲದಲ್ಲಿ ಈ ನಾಟಕದ ಒಂದು ಪ್ರೊಡಕ್ಷನ್ ನಿರ್ಮಾಣ ಕಾರ್ಯದಲ್ಲಿನೇ ಒಂದು ಚಾಲೆಂಜ್ ಇರ್ತಿತ್ತು, ಒಂದು ಖುಷಿ ಇರ್ತಿತ್ತು. ನಾವಲ್ಲಿ ಎಲ್ಲೂ ಕಾಂಪ್ರಮೈಸ್ ಮಾಡ್ಕೊಳ್ತಿರ್ಲಿಲ್ಲ. ಟೇಪು ಸ್ಪೂಲ್ಗಳ ಕಾಲ, ಕೈ ನಿಲುಕ್ತಿರ್ಲಿಲ್ಲ. ಅದಂದ್ರೆ ಆ ಒಂದು ಖುಷಿಯನ್ನ ಮೆಲಕ್ ಹಾಕೋದೇ ಒಂದು ಅಲ್ಲ, ಆ ಮಿತಿಗಳೇ ನಮಗೆ ಸವಾಲುಗಳು ಆಗಿದ್ವು. ಹಿಂಗಾಗಿ ನಾವು ಅದ್ರೊಳಗೆ ಏನೆಲ್ಲ ಮಾಡಕ್ ಸಾಧ್ಯ ಆಯ್ತದಲ್ಲ. ಅಂದ್ರೆ ಬೇಸರಿಸ್ಕೊಳ್ತಿರ್ಲಿಲ್ಲ, ಬೇಸರ ಅನ್ನೋ ಪ್ರಶ್ನೆನೇ ಇಲ್ಲ ಅಲ್ಲಿ. ಖುಷಿಯನ್ನ ಅನುಭವಿಸ್ತಿದ್ವಿ. ಮತ್ತು ದಣಿವು, ಆಯಾಸ ಅನ್ನೋದು ನಮ್ಮ ಡಿಕ್ಷನರಿನಲ್ಲೇ ಇರ್ಲಿಲ್ಲ ಆಗಿನ ಕಾಲದಲ್ಲಿ. ಸರ್, ಈಗ ನಿಮ್ಮ ಮನಸ್ಸಿನ ಮೇಲೆ ಬಹಳಷ್ಟು ಪ್ರಭಾವ ಬೀರಿದಂತ ನೀವು ಮಾಡಿದ ಕಾರ್ಯಕ್ರಮ ಯಾವುದು ಅಂತ? ಇದು ದೊಡ್ಡ ನಾವು ಈ ಪ್ರಶ್ನೆ ಸಾಧಕರು ಕೇಳ್ತಿದ್ವಿ. ಮಂಜುಳವರು ಒಂದ್ 2-3 ಸಂದರ್ಭಗಳನ್ನ ಹೇಳ್ಬೇಕು. ಕೆಲವರು ಸಂದರ್ಶನ ಮಾಡುವಾಗ ನನ್ನ ಲೈಫ್ ನಲ್ಲಿ ನಾನು ಕಂಡುಕೊಂಡಂತ ಕೆಲವು ಮೌಲ್ಯಗಳಿದಾವಲ್ಲ. ಫಾರ್ ಎಕ್ಸಾಂಪಲ್, ಗಾಂಧಿ ಸ್ಮೃತಿ ಇದೆಯಲ್ಲ, ನನ್ನ ಬದುಕನ್ನ ಬದಲಿಸಿದ ಒಂದು ಸಣ್ಣ ಕಾರ್ಯಕ್ರಮ. ನಿಜವಾಗಿ ಅದು ಇರೋದೇ 5 ನಿಮಿಷದ ಕಾರ್ಯಕ್ರಮ. ಗಾಂಧಿ ಸ್ಮೃತಿಯನ್ನು ಓದಾಕತ್ಮೇಲೆ ನಿಜವಾಗಿ ನಮ್ಮ ಭಾವನೆಗಳಲ್ಲಿ ಸಾಕಷ್ಟು ಬದಲಾವಣೆ. ಗಾಂಧೀಜಿಯವರ ಆತ್ಮಕಥೆ ಅಲ್ಲ, ಎಕ್ಸ್ಪೆರಿಮೆಂಟ್ ವಿತ್ ಟ್ರುತ್ ಅಂತ ಇದೆಯಲ್ಲ, ನನ್ನ ಸರ್ವಿಸ್ ನಲ್ಲಿ 3 ಸಲ ಪೂರ್ತಿ ಮುಗಿಸಿದೆ ನಾನು. ಬೆಂಗಳೂರಿನಲ್ಲಿ, ಧಾರವಾಡದಲ್ಲಿ, ಗುಲ್ಬರ್ಗಾದಲ್ಲಿ. ಗಾಂಧೀಜಿಯವರ ಬದುಕಿನ ಒಂದೊಂದು ಅಧ್ಯಾಯಗಳನ್ನು ಓದ್ತಾ ಹೋದಂಗ ನಾವ್ ಯಾಕೆ ಹಿಂಗಿಲ್ಲ ಅನ್ನೋ ಪ್ರಶ್ನೆ ನಾನು ಓದುವಾಗ ನನ್ನನ್ನು ಕಾಡ್ತಿದ್ದೆ. ಆಮೇಲೆ ಒಂದು ಸಲ ನಾನು ಓದಿದ್ರೆ 2 ಪುಟ ಅಥವಾ 2.5 ಪುಟ ಓದ್ತಿದ್ದೆ 5.5 ನಿಮಿಷಕ್ಕೆ. ಅದನ್ನ ಕನಿಷ್ಠ 10 ಸಲ ಓದ್ತಿದ್ದೆ ನಾನು. ನಾಟ್ ಫಾರ್ ಪ್ರಾಕ್ಟೀಸ್, ಅದರಲ್ಲಿರೋ ಅರ್ಥವನ್ನು ನಾವು ಇಂಬೈಬ್ ಮಾಡ್ಕೋಬೇಕು ಅನ್ನೋ ಅರ್ಥದಲ್ಲಿ. ಸೊ ಗಾಂಧಿ ಸ್ಮೃತಿಯನ್ನು ಓದ್ತಾ ಓದ್ತಾ ಹೋದ ಹಾಗೆ ಎಲ್ಲೋ ಒಂದು ರೀತಿಯಲ್ಲಿ ನಾವು ಬದಲಾವಣೆ ಆಗೋ ಸಾಧ್ಯತೆ ಇದೆ ಅನ್ನೋ ನಾನು ಅನ್ಕೊಂಡೆ. ಎಷ್ಟರ ಮಟ್ಟಿಗೆ ಅದರ ಪರಿಣಾಮ ಆಗತ್ತೆ ಮಂಜುಳ, ಇದನ್ನ ಎಕ್ಸಾಗ್ರೇಷನ್ ಅಂತ ಹೇಳೋದಿಲ್ಲ, ಒಂದು 2 ಅನುಭವಗಳನ್ನು ಹೇಳ್ತೇನೆ. ಒಂದ್ ದಿವಸ ಶುಕ್ರವಾರ ಗಾಂಧಿ ಸ್ಮೃತಿ ಮುಗಿದ ತಕ್ಷಣನೇ ಒಂದು ಫೋನ್ ಬಂತು. ಆಮೇಲೆ ಹಲೋ, ಯಾರು ಗಾಂಧೀಜಿನ ಮಾತಾಡೋದು ಅಂದ್ರು. ಸರ್, ಯಾರು? ನಾನು ಪಾಟೀಲ್ ಪುಟ್ಟಪರಿ, ಗಾಂಧಿ ಸ್ಮೃತಿ ಕೇಳಿದೆ. ಈಗ ಅಕಸ್ಮಾತ್ ಗಾಂಧಿ ಇದ್ದಿದ್ರೆ ನೀವೇ ನಿಜವಾದ ಗಾಂಧಿನ ಅಂತ ಹೇಳ್ಬಿಡ್ತಿದ್ರು. ನನಗೆ ನಿಜವಾಗೂ ಒಂಥರ ಒಂದು ಕ್ಷಣ ಮೈ ಮರೆತು ಬಿಟ್ಟಿದೆ. ಅಂದ್ರೆ ಒಂದು ಓದುವಿಕೆಯಲ್ಲಿ ಅಥವಾ ನಾವು ಕೊಡುವಂತ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನ ಜನ ಹಾಗೆ ಕಾಣ್ತಾರೆ ಅನ್ನುವಂಥದ್ದು, ಇದು ನಿಜವಾಗಿ ಒಂಥರ ಭಾವ ವಿರೇಚನೆ ಅಂತ ಬರ್ತದೆ ಲಿಟರೇಚರ್ ಅಲ್ಲಿ, ಪೊಲಿಟಿಕ್ಸ್ ಅಲ್ಲಿ. ದಟ್ಸ್ ಒಂಥರದ ಸಾಹಿತ್ಯದ ಉನ್ನತ ಸ್ಥಿತಿಗೆ ಹೋದಾಗ ಅದು ಕೆಥಾರ್ಸಿಸ್ ಅಂತ ಹೇಳ್ತಾರೆ. ಅದಕ್ಕೆ ಅಂತ ಒಂದು ಅನುಭೂತಿ ಹಲವಾರು ಕಾರ್ಯಕ್ರಮ ಕೇಳಿದಾಗ ಆಗಿರುವಂತದ್ದು. ಬಟ್ ನಿಜವಾಗಿನೂ ಪ್ರಸಾರ ಮಾಧ್ಯಮದ ಮೌಲ್ಯಗಳನ್ನ ಜೀವಂತ ಇಟ್ಟ ಕಾಲದಲ್ಲಿ ಒಂದಿಷ್ಟು ಒಳ್ಳೆ ಕೆಲಸ ಮಾಡಿದ ನಿಜವಾದ ಸಂತೋಷ ಅಂತೂ ಖಂಡಿತ ಇದೆ. ತಮ್ಮ ಲೇಖನಿಯಿಂದ ಹಲವಾರು ಕವಿತೆಗಳು ಹೊರಹೊಮ್ಮೆ. ಮಾತು ಮೌನ ಕೂಡುವಲ್ಲಿ ಮುಗುಳು ನಗೆಯೂ ಮೂಡದೆ, ಮಾತು ಮೌನ ಕೂಡುವಲ್ಲಿ ಮುಗುಳು
ನಗೆಯೂ ಮೂಡದೆ ಮೌನ ಮೊಗ್ಗು ಬಿರಿದ ಮಾತು ದುಗುಡ ದೂರ ಮಾಡದೆ ಮೌನ ಮೊಗ್ಗು ಬಿರಿದ ಮಾತು ದುಗುಡ ದೂರ ಮಾಡದೆ ಎಷ್ಟು ಕಾಲ ಮೌನ ಹೇಳು ಮಾತು ಮರೆತು ಹೋಗಿದೆ ಅಷ್ಟು ಸಿಟ್ಟು ಯಾಕೆ ತಾಳು ಸೋತ ಬಾಳು ಸಾಗಿದೆ ಎಷ್ಟು ಕಾಲ ಮೌನ ಹೇಳು ಮಾತು ಮರೆತು ಹೋಗಿ ಅದರಲ್ಲೂ ಕೂಡ ಸಾಕಷ್ಟು ಸಂಗೀತ ಸಂಯೋಜನೆಗೊಂಡು ಆಕಾಶವಾಣಿಯಲ್ಲಿ ಇವತ್ತಿಗೂ ಪ್ರಸಾರ ಆಗ್ತಾ ಇರುವಂತ ಹಲವಾರು ಗೀತೆಗಳು ತಮ್ಮದ ಒಂದು ಈ ಧಾರವಾಡದ ಬಗ್ಗೆನೆ ತಾವು ಬರೆದಂತದ್ದು ಒಂದು ಅದು ನಿಮಗೆ ಹೇಳ್ಬೇಕು 2004 ಇರ್ಬೇಕು. ಅವಾಗ ಮಹಾನಿರ್ದೇಶನಾಲಯದಿಂದ ಒಂದು ಆರ್ಡರ್ ಬಂತೇನು ಎಲ್ಲ ಕೇಂದ್ರಗಳು ಆಯಾ ಸ್ಟೇಷನ್ನಿನ ಗೀತೆಯನ್ನ ಬರೆದು ಪ್ರಸಾರ ಮಾಡಿಸ್ಬೇಕಂತ ಬರದೆ ನಾನು ಅದನ್ನ ಗಾಂಧಾರ ಅಂತ ಸಂಸ್ಕೃತಿಯ ಸಾರ ಸಾಗರದ ಪಾರ ಅಂತ ಹೇಳಿ ಅದು ಆಯ್ತು. ಆಮೇಲೆ ಈಗ ನಾನು ನೆನ್ಪು ಮಾಡ್ಕೊಂಡದ್ದು ಒಂದು ಯುಗದ ಆದಿಯು ಬಂತು ಅಂತ ಸವಿಚೈತ್ರ ಅಂತ ಅದನ್ನು ಸಂಗೀತ ಕಟ್ಟಿ ಹಾಡಿದ್ದಾರೆ. ಅದು ಮಕ್ಕಳಿಗೆ ಪಠ್ಯಪುಸ್ತಕ ಕೂಡ SLC ನಲ್ಲಿ ಇವಾಗ ಅದು ಟೆಕ್ಸ್ಟ್ ಆಗಿದೆ ಸುಮಾರು ಒಂದು 7-8 ವರ್ಷದಿಂದ. ಯುಗದ ಆದಿಯು ಬಂತು ಸೊಗದ ಸುಗ್ಗಿಯ ತಂತು ಜಗಕ್ಕೆಲ್ಲ ಹೊಸ ಕಳೆಯು ತುಂಬಿತೆಂತು. ಯುಗದ ಆದಿಯು ಬಂತು ಸೊಗದ ಸುಗ್ಗಿಯ ತಂತು ಜಗಕ್ಕೆಲ್ಲ ಹೊಸ ಕಳೆಯು ತುಂಬಿತೆಂತು. ಬಗೆ ಬಗೆಯ ಬಣ್ಣಗಳ ಬರಿದ ಚಿತ್ರದ ಹಾಗೆ ನೆಲದಮ್ಮ ನವವಧುವೆ ಆದಳಿಂತು. ನೆಲದಮ್ಮ ನವವಧುವೆ ಆದಳಿಂತು. ಅಂದ್ರೆ ಮಂಜುಳಾ ಅವರು ಇದು ಬೇರೆ ಬೇರೆ ಮಾಧ್ಯಮಗಳು ಸೇರಿದ್ದಲ್ಲ, ಒಂದು ಸಾಹಿತ್ಯ ಇನ್ನೊಂದು ಸಂಗೀತ ಒಬ್ಬರು ಹಾಡುಗಾರರು. ಇದು ನಮ್ಮ ಮಾಧ್ಯಮ ಅಂದ್ರೆ ಹಂಗೆ ಎಲ್ಲರದು ಕೂಡಿ ಒಂದು ಒಳ್ಳೆ ಅಡಿಗೆ ಮಾಡೋದು ಅವಾಗ ಪಕ್ವಾನ್ನ ಆಗ್ತದೆ. ಅದು ಕೇಳೋರ್ಗೂ ರುಚಿ ಆಗುತ್ತೆ. ಅದಕ್ಕೆ ನಾವು ಒಬ್ಬನೇ ಮಾಡಿದ್ದೇನೆ ಅಂತ ಹೇಳಿ ಯಾರು ಅಹಂಕಾರ ಪಡೋಂಗಿಲ್ಲ. ಆಕಾಶವಾಣಿ ಅಂದ್ರೆ ಕಮ್ಯುನಿಟಿ ಪ್ರೊಡಕ್ಷನ್. ಅದನ್ನ ನಾವು ಸುಮ್ಮನೆ ಶಬ್ದಕ್ಕೆ ಹೇಳೋದಲ್ಲ, ಇಟ್ ಈಸ್ ಫ್ಯಾಕ್ಟ್. ನಾನು ಆಕಾಶವಾಣಿ ಬಗ್ಗೆ ಮಾತಾಡುವಾಗ ನಿಜವಾಗಿ ಅನ್ಸೋದು ಆಕಾಶವಾಣಿ ಅನ್ನೋ ಕಾನ್ಸೆಪ್ಟ್ ಬಹಳ ಅದ್ಭುತವಾದದ್ದು. ಪುರಾಣ ಕಾಲದಲ್ಲಿ ಆಕಾಶವಾಣಿ ಅನ್ನೋ ಶಬ್ದ ಬರುತ್ತೆ. ಯಾವಾಗ ಬಂದಿದೆ ನೀವು ಗಮನಿಸ್ರಿ, ಏನಾದ್ರೂ ಒಂದು ದುರಂತ ಸಂಭವಿಸುವಾಗ, ಏನಾದ್ರೂ ಒಂದು ಅನ್ಯಾಯ ಆಗುವಾಗ, ಇನ್ನೇನೋ ಜಗತ್ತಿಗೆ ಒಂದು ದುರಂತ ಆಗ್ತದೆ ಅನ್ನೋ ಹೊತ್ತಿನಲ್ಲಿ ಆಕಾಶವಾಣಿ ಆಯ್ತು ಅಂದ್ರೆ ಏನು, ಸತ್ಯವನ್ನ ಹೇಳ್ತದೆ, ದುರಂತವನ್ನ ತಪ್ಪಿಸ್ತದೆ. ಸೊ ಆಕಾಶವಾಣಿಯ ಕಾನ್ಸೆಪ್ಟ್ ಇರೋದು ಹಾಗೆ, ನೀವು ಸತ್ಯವನ್ನ ಹೇಳ್ರಿ, ಆಗುವ ಅನ್ಯಾಯವನ್ನ ತಡೆಗಟ್ರಿ, ಜಗತ್ತಿಗೆ ಒಳ್ಳೇದು ಮಾಡ್ರಿ. ಈ ಎಲ್ಲ ಕಾನ್ಸೆಪ್ಟ್ ಇಟ್ಕೊಂಡು ಆಕಾಶವಾಣಿ ಬಂದಿದೆ. ಇವತ್ತು ಇರೋದು ಆಕಾಶವಾಣಿ ಅದಕ್ಕೆ ಇರೋದು. ಇಷ್ಟೊತ್ತಿನವರೆಗೂ ನಿಮ್ಮ ವೃತ್ತಿ ಜೀವನದ ಕೆಲವು ಅಮೂಲ್ಯ ಕ್ಷಣಗಳನ್ನ ನಮ್ಮ ಹತ್ರ ಹಂಚ್ಕೊಂಡಿದ್ದೀರಿ. ಯಾಕೆಂದ್ರೆ ಮಾತಾಡ್ತಾ ಆಕಾಶವಾಣಿ ಟೈಮ್ ಮಿತಿ ಇರ್ತದೆ. ನಿಮ್ಮ ಮನದಾಳದ ಭಾವನೆಗಳನ್ನ ನಮ್ಮ ಜೊತೆಗೆ ಹಂಚಿಕೊಂಡಿದ್ದೀರಿ. ಬಹುಶಃ ನಮ್ಮ ಕೇಳುಗರಿಗೂ ಕೂಡ ಇದು ಬಹಳ ಖುಷಿ ಕೊಡುವಂತ ಕಾರ್ಯಕ್ರಮ ಅಂತ ಅನಿಸ್ತದೆ. ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು. ಇದು ನನ್ನ ತಾಯಿನೆಲ್ಲ ಇದು ಬದುಕನ್ನ ನಿರ್ಮಿಸಿದೆ, ಬದುಕನ್ನ ಕೊಟ್ಟಿದೆ, ಬದುಕಿನ ಜೊತೆಗೆ ಇನ್ನೇನೇನೋ ಕೊಟ್ಟಿದೆ. ಶಬ್ದಗಳಲ್ಲಿ ಋಣವನ್ನ ತೀರಿಸೋಸ್ಕಾದೆ. ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ ಮಂಜುಳಾ. ಧನ್ಯವಾದ. ಇದುವರೆಗೂ ವಿಶ್ರಾಂತ ನಿಲಯ ನಿರ್ದೇಶಕರಾದ ಡಾಕ್ಟರ್ ಬಸವರಾಜ್ ಸಾದರ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಬಾನುಲಿಯ ಭಿತ್ತಿಯಿಂದ 90ರ ಬಾನುಲಿಯ ಒಡನಾಟದ ಬಗೆಗಿನ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಮತ್ತೆ ಮುಂದಿನ ವಾರ ಇದೇ ವೇಳೆಗೆ ಬಾನುಲಿಯ ಭಿತ್ತಿಯಿಂದ